ನಮಸ್ಕಾರ ಅಂಕಲ್. ಕಮಲ ಕ್ಯಾಮರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀಯಾ? ಹಾ, ಇನ್ ಸ್ವಲ್ಪ ಶ್ರೀನಿವಾಸಾಯ ತೇ ನಮಃ. ವಿಶ್ವಸ್ಯೋದಯಮಾತನೋತಿ ತದನುತ್ರಾಣಂ ವಿದತೆ ಪುನಃ ಸೌಖ್ಯಾಬ್ದೀತರ ಹಾನಿ ಸಾಧನಮನಂ ಭಕ್ತಿರ್ಶ್ರುತಿರ್ವ್ಯಂಜಯನ್ನೇ ಸ್ವಾಪಂ ಪ್ರಾಪಯತಿ ಶ್ರಮಾಪ ಹೃದಯೇ ಕಲ್ಪಾವಸಾನೇ ಚ ತಂ ದೇವಂ ಪಿತರಂ ಪತಿಂ ಮೂರ್ತಮಂ ವಂದೇ ರಮಾವಲ್ಲಭಂ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಈ ಪ್ರಾಮಾಣ್ಯ ಸ್ವತಃ ಪ್ರಾಮಾಣ್ಯವಾದ ಅಂತಂಬುದನ್ನ ಹೇಳ್ತೇನೆ. ದಯಮಾಡಿ ಅದನ್ನ ಗಮನ ಕೊಟ್ಟು ಕೇಳಬೇಕು. ಇದಕ್ಕೆಂದ್ರೆ ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಾಮಾಣ್ಯಂ ಸ್ವತಃ ಎಂಬುದಾಗಿರ್ತಕ್ಕಂಥದ್ದು. ಪ್ರಾಮಾಣ್ಯಂ ಸ್ವತಃ ಅಂತಂದ್ರೆ ಏನರ್ಥ ಅಂತಂದ್ರೆ, ಒಂದು ಪ್ರಮಾಣವಾಗಿರ್ತಕ್ಕಂಥದ್ದಿತ್ತು ಅಂದ್ರೆ ಅದಕ್ಕೆ ಅದು ಸ್ವತಃ ಪ್ರಾಮಾಣ್ಯ ಹೊರತಾಗಿ ಅದಕ್ಕಿನ್ನೊಂದು ಕರಾಬರೇಷನ್ ಎಲ್ಲ ಬೇಕಾದಿಲ್ಲ ಅಂಬದಕ್ಕೆ ಒಂದು ಚಿಕ್ಕ ಉದಾಹರಣೆ ನಮಗೆ ಹೇಳ್ತೇನೆ. ಈಗ ನೀವು ಹೋಗ್ತಾ ಇದ್ದೀರಿ, ಅಲ್ಲಿ ಕಾವೇರಿ ಕಟ್ಟೆಲ್ಲ ಏನೋ ಒಂದು ಚಿಕ್ಕ ಬೆಳ್ಳಿ ಚೂರು ಬಿದ್ದಿರುತ್ತೆ. ದೂರದಿಂದ ನೋಡೋಬೇಡ ಅದು ಬೆಳ್ಳಿಯ ಇಲ್ವಾ ಅಂಬದು ತಿಳಿಲ್ಲ. ಆ ತಿಳಿ ಹೋಗಿ ಅದನ್ನ ತಿರುಗಿಸಿ ಮುರಿಸಿ ನೋಡಿ ಎಲ್ಲ ನೋಡಿ ಒಂದು ಇದು ಬೆಳ್ಳಿ ತಾನೆ ಹಾಗೆ ಅಂತ ಕನ್ಫರ್ಮ್ ಮಾಡ್ತೀರಿ. ಆಗ ನೀವು ಎಕ್ಸಾಮಿನ್ ಮಾಡಿದ ಕಾರಣ ಅದು ಬೆಳ್ಳಿ ಆಗಲ್ಲ. ಮೊದಲೇ ಅದು ಬೆಳ್ಳಿ ಆಯ್ತಾನಿದೆ. ಅದು ಬೆಳ್ಳಿ ರಜತಾಂಬ ಪ್ರಮಾಣವಾಗಿರ್ತಕ್ಕಂಥದ್ದು ಮೊದಲೇ ಇದೆ. ನೀವು ಚೆಕ್ ಮಾಡ್ತಕ್ಕಂಥದ್ದು ಇದಕ್ಕೆ ಅಂತಂದ್ರೆ ಪ್ರಾಮಾಣ್ಯಂ ಸ್ವತಃ ಅನ್ಯತಾ ಅನವಸ್ಥಾನ ಅಂತ. ಇದಕ್ಕೆಂದ್ರೆ ಒಂದು ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಅಂತಂಬದು ಅದಕ್ಕೆ ಈ ಸರಿಯಾಗಿಲ್ವಂಬ ಅದಕ್ಕೆ ಇನ್ನೊಂದು ಪ್ರಾಮಾಣ್ಯ ಬೇಕು ಅಂತ ನೀವು ಹೇಳಿರಿ ಅಂತಂದ್ರೆ ಅದು ಸರಿಯಾಗಿಲ್ವಂಬ ಅದಕ್ಕೆ ಇನ್ನೊಂದು ಪ್ರಮಾಣ ಬೇಕು ಹಾಗೆ ಅಂತ ಹೇಳಿದ್ರೆ ಅನವಸ್ಥಾನ ಬಂದು ನೋಡೋದು. ಆದ ಕಾರಣ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಸ್ವತಃ ಅಂತ. ಆಗ ಈ ಬೆಳ್ಳಿನ ನೋಡಿ ಎಕ್ಸಾಮಿನ್ ಮಾಡಿ ಬೆಳ್ಳಿ ತಾನೆ ಅಂತ ಹೇಳಿರಲ್ಲ. ಹಾಗೆ ಅಂತಂದ್ರೆ ಏನರ್ಥ ಅಂದ್ರೆ ಅದು ನಮ್ಮಲ್ಲಿರ್ತಕ್ಕಂಥ ಬುದ್ಧಿ ದೋಷವಾಗಿರ್ತಕ್ಕಂಥದ್ದು ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ನಾವು ಎಕ್ಸಾಮಿನ್ ಮಾಡಿರೋ ಹೊರತಾಗಿ ನಾವು ಎಕ್ಸಾಮಿನ್ ಮಾಡಿದ ಕಾರಣ ಅದು ಬೆಳ್ಳಿ ಆಗಲ್ಲ. ಮೊದಲೇ ಬೆಳ್ಳಿ ಆಯ್ತಾನಿದೆ. ಇದು ಕೊಂಚ ಡೆಫಿನೆಟ್ ಆಗಿ ನೀವು ಒಂದೊಂದು ಸ್ಟೆಪ್ ಗಮನಿಸ್ಬೇಕು. ಅದಕ್ಕಂದ್ರೆ ಅದರ ಹಂಗೆ ಭೇದವಾಗಿರ್ತಕ್ಕಂಥದ್ದು ಸ್ವತಃ ಪ್ರಮಾಣ. ಅದಕ್ಕೆ ವೇದದಲ್ಲಿ ಹೇಳಿದಾಗ್ತಾನೆ ನನ್ನ ಲೈಫಲ್ಲೂ ನಡೆದೆ, ಇಲ್ಲ ವೇದದಲ್ಲಿ ಹೇಳಿದಾಗ್ತಾನೆ ಪ್ರತ್ಯಕ್ಷದಲ್ಲಿದೆ, ವೇದದಲ್ಲಿ ಹೇಳಿದಾಗ್ತಾನೆ ಅನುಮಾನದಲ್ಲಿದೆ ಎಂಬುದಾಗಿರ್ತಕ್ಕಂಥದ್ದು ಯಾರ ಸಮ್ಮತಿಯೂ ಬೇಕಾದಿಲ್ಲ. ಇದ್ರ ಮೇಲೆ ನಾನು ಕೊನೆ ವಾಕ್ಯಾರ್ಥವರಿ ನನಗೆ ತಿಳಿದ ಹೇಳ್ತಾನೆ. ದಯಮಾಡಿ ಗಮನಿಸ್ಬೇಕು ನೀವು. ಏನಂತಂದ್ರೆ ಈ ಪ್ರಾಮಾಣ್ಯ ಸ್ವತಃ ಅನ್ಯತಾ ಅನವಸ್ಥಾನ ಅಂತಂದ್ರೆ, ಅನವಸ್ಥಾನ ಅಂದ್ರೆ ಇನ್ಫಿನಿಟ್ ರಿಗ್ರೆಷನ್ ಅರ್ಥ. ಅದ ಕಾರಣ ಈ ಪ್ರಮಾಣ ಅಂತಂಬದಕ್ಕೆ ಸರಿ ಅಂಬದಕ್ಕೆ ಇನ್ನೊಂದು ಪ್ರಮಾಣ ಇಟ್ಟರಿದ್ರೆ ನೀವು ಕಳ್ತೀರಿ ಅದು ಪ್ರಮಾಣವಂತ, ಅದಕ್ಕೆ ಇನ್ನೊಂದು ಪ್ರಮಾಣ ಹಿಂಗೆ ಹೋಗ್ತಾ ಇರೋದು. ಆದ ಕಾರಣ ಅದು ಪ್ರಮಾಣ ಅದನ್ನ ನಾವು ಎಕ್ಸಾಮಿನ್ ಮಾಡೋದ ಕಾರಣ ಏನು ಅಂತಂದ್ರೆ ನಮ್ಮ ಬುದ್ಧಿ ದೋಷ. ದೂರದಿಂದ ಬೆಳೆ ತಿಳಿಯೋದೆಲ್ಲ ನಮಗೆ. ಅತಲಿ ಹೋಗಿ ನೋಡ್ತೇವೆ, ತಿರುಗಿಸಿ ಮುರಿಸಿ ನೋಡ್ತೇವೆ, ಎಕ್ಸಾಮಿನ್ ಮಾಡ್ತೇವೆ. ಎಕ್ಸಾಮಿನ್ ಮಾಡಿದ ಕಾರಣ ಅದು ಬೆಳ್ಳಿ ಹಂಗಿರ್ತೇವೆ, ಬೆಳ್ಳಿ ಹಂಗಿಲ್ಲ ಹಂಗಿರ್ತಕ್ಕಂಥದ್ದು ಬೆಳ್ಳಿ ಆಗಲ್ಲ. ಅದು ಮೊದಲೇ ಬೆಳ್ಳಿ ಆಯ್ತಾನಿದೆ. ಇದು ಪ್ರಾಮಾಣ್ಯ ಸ್ವತಃ ಅಂತ ಇರ್ತಕ್ಕಂಥದ್ದು ಮುಖ್ಯ. ಇದಕ್ಕೆ ಅಂತಂದ್ರೆ ನ್ಯಾಯಿಕರ ಇರ್ತಕ್ಕಂಥವ್ರು ನ್ಯಾಯಮತವಾಗಿರ್ತಕ್ಕಂಥದ್ದು ಹೆಸರು ನ್ಯಾಯಮತ ಅಂತ ಹೆಸರು ಹೊರತಾಗಿ ಅದು ಹೇಳಲು ಪೂರ ಭೇದಕ್ಕೆ ವಿರೋಧವಾಗಿರ್ತಕ್ಕಂಥದ್ದು, ಭೇದಕ್ಕೆ ಅನ್ಯಾಯವಾಗಿರ್ತಕ್ಕಂಥದ್ದು ತಾನೇ ನ್ಯಾಯಮತವಾಗಿರ್ತಕ್ಕಂಥದ್ದು. ಅವರ ಪ್ರಕಾರ ಪ್ರಾಮಾಣ್ಯಂ ಪರತಃ ಅಪ್ರಾಮಾಣ್ಯಂ ಅಪಿ ಪರತಃ ಅಂದುಬಿಟ್ಟು ಅಪ್ರಾಮಾಣ್ಯಂ ಪರತಃ ಅಂದ ಸರಿ. ಅಪ್ರಾಮಾಣ್ಯಂ ಪರತಃ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ನೀವು ನಡೆದು ಹೋಗ್ತಾ ಇರ್ತೀರಿ, ಅಲ್ಲಿ ಕಾವೇರಿ ಕಟ್ಟೆಯಲ್ಲೋ ಶೀಶೆಯಲ್ಲೋ ಏನೋ ಒಂದು ಪಳಿಚಿಂತ ಬಿದ್ದಿರ್ತೇ ಒಂದು ಪದಾರ್ಥ. ಅದು ಬೆಳ್ಳಿಯಿಂದ ತಗೊಂಡು ಹೊಟ್ಟಾಗೋಣ ಯಾರಿಗೂ ತಿಳಿದಂಗ ಎಂಬುದಾಗಿ ನೀವು ಯೋಚನೆ ಮಾಡಿ ಹತ್ತಲಿ ಹೋಗಿ ನೋಡ್ತೀರಿ. ತಿರುಚಿ ಹಾಕ್ತೀನಿ ಹೋಗಿ ಅದು ಕಪ್ಪಗಿದೆ. ಅದು ಕಾನ್ಶಿಯಸ್ ಸುಕ್ತಿಯಾಗಿರ್ತಕ್ಕಂಥದ್ದು.
ಆದ ಕಾರಣ ಅದು ಪರೀಕ್ಷೆ ಮಾಡಿ ನೋಡೋಳು ತಾನೆ ನಿಮಗೆ ಅಪ್ರಾಮಾಣ್ಯ ಅಂತ ಬಂತು ಹೋಗ್ತಾಯಿ. ಒಬ್ಬರನ್ನ ಕೇಳಿರು, ಒಂದ್ ವೇಳೆ ಅಂತ ಬರೀ ನೋಡುಟ್ಟೆ ಒಬ್ಬ ಊರಿ ಬಂದುಟ ಅಂದ್ರೆ ಏನ್ ಮಾಡುವ ಅಂದ್ರೆ ಅವ ಕೊನೆಯವರಿನಲ್ಲಿ ಬೆಳ್ಳಿಯನ್ನು ನೋಡಿದೆ ಅಂತ ಹೇಳ್ತಾ ಇರುವ. ಆದ್ರೆ ಅದು ಪ್ರಮಾಣ ಅಲ್ಲ, ಅರ್ಥ ಆಯ್ತಲ್ಲ. ಆದ ಕಾರಣ ಅದು ಪರೀಕ್ಷೆ ಮಾಡಿ ನೋಡ್ತಕ್ಕಂಥದ್ದು ಕಾರಣ ಮಾಡಿದ್ರೆ ಅದು ಅಪ್ರಾಮಾಣ್ಯ ಬರ್ದ ಅಂದ್ರೆ ಆಫ್ಟರ್ ಎಕ್ಸಾಮಿನೇಷನ್ ಹೊಂದಿ ಮೊದಲದ್ರ ಬೆಳ್ಳಿ ತಿರುಗಿಸಿಟ್ಟು ಹೋಗ್ತೀರಿ, ಆಮೇಲೆ ಅದು ಬೆಳ್ಳಿ ಎಲ್ಲ ತುಂಬ ಅದನ್ನ ತಿರುಗಿಸಿ ಹಾಕಿ ಪರೀಕ್ಷೆ ಮಾಡಿದ ಮೇಲೆ ನಮಗೆ ಚಂದಾಗಿ ತಿಳಿಯುತ್ತೆ. ಆದ ಕಾರಣ ಅಪ್ರಾಮಾಣ್ಯ ಬರ್ದ ಅಂತಂಬದು. ಇದಕ್ಕೆ ನೈಯಾಯಿಕ ಮತದಲ್ಲಿ ನ್ಯಾಯ ಮತದಲ್ಲಿ ಪ್ರಾಮಾಣ್ಯ ಅದು ಬರ್ತ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಕಾರಣ ಹಾಗಂತಂದ್ರೆ ಇದು ತಾನೆ ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ವೇದಾಂತ ಅಂಡ್ ನ್ಯಾಯ ಮತ. ಇದು ಚೆನ್ನಾಗಿ ತಿಳ್ಕೊಬೇಕು. ಫಂಡಮೆಂಟಲ್ ಡಿಫರೆನ್ಸ್ ಎದಕ್ಕೆ ಅಂತಂದ್ರೆ ಪ್ರಾಮಾಣ್ಯ ಬರ್ತ ಹಾಗೆ ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ ವೇದವಾಗಿರ್ತಕ್ಕಂಥದ್ದು ಪ್ರಮಾಣ ಆಪ್ತೋಕ್ತತ್ವ ಅಂತ ಹೇಳ್ತಾರೆ. ಆಪ್ತರು ಹೇಳಿರೋ ಪ್ರಯುಕ್ತ ವೇದ ಪ್ರಮಾಣ, ವೇದವಾಗಿರ್ತಕ್ಕಂಥದ್ದು ಸ್ವತಃವಾಗಿ ಪ್ರಮಾಣ ಅಂತ ನಾವು ಒಪ್ಪುವುದಿಲ್ಲ. ಆಪ್ತರು ಹೇಳಿದ ಪ್ರಯುಕ್ತ ಅಂತ ಅವ್ರು ಹೇಳ್ತಕ್ಕಂಥ. ಅದ್ರ ಮೇಲೆ ಆಪ್ತರು ಅಂತ ಬರೀ ಯಾರಪ್ಪ ಅಂತ ಕೇಳಿರಿದ್ರೆ ಬೇರೆ ಯಾರು ಅಲ್ಲ, ನಾರಾಯಣ ತಾನೆ ಹೇಳ್ತಾನ, ಶ್ರೀಮನ್ನಾರಾಯಣ ತಾನೆ. ಆದ ಕಾರಣ ಆಪ್ತೋಕ್ತತ್ವ ಅದು ಪ್ರಮಾಣ ಅಂತ ಹೇಳ ಬೇಡ. ಒಬ್ರು ಟೀಕಾಕತ್ಪಾದ್ರು ವಿಷ್ಣು ತತ್ವ ಟೀಕಾಗಲು ಒಂದು ಮಾತು ಕೇಳ್ತಾರೆ, ನಾರಾಯಣ ಆಪ್ತ ಬದನಿಗೆ ಹೆಂಗೆ ತಿಳಿತು? ಆಪ್ತ ಅಂದ್ರೆ ರಿಲಯಬಲ್ ಪರ್ಸನ್, ಅವನಿಗೆ ಕನ್ಸೀಟ್ ಫ್ರಾಡ್ ಯಾವುದೂ ಇಲ್ಲ, ಈಸ್ ಇಂಟ್ರೆಸ್ಟೆಡ್ ಇನ್ ಯು ಹಾಗೆ ಅಂತ ಹೇಳ್ತಕ್ಕಂಥದ್ದು. ಅವ ಆಪ್ತ ಬದನಿಗೆ ಹೆಂಗೆ ತಿಳಿತು ಅಂದ್ರೆ ವೇದ ನೀ ಕಣ್ಣಿಲ್ ನೋಡಲ್ವೇ ನಾರಾಯಣನ, ಅದಕ್ಕಾರ ವೇದದಿಂದ ತಿಳಿತು ಅಂತ ಹೇಳ್ತಾರೆ. ವೇದದಿಂದ ಅವ ಆಪ್ತ ಅಂತ ತಿಳಿದು, ವೇದ ಹೆಂಗೆ ಪ್ರಮಾಣ ಆಯ್ತು ಅಂದ್ರೆ ಆಪ್ತ ಹೇಳಿದ್ದು ಅಂತ ಹೇಳ್ತಾ ಇದ್ದಿಲ್ಲ. ಅನ್ಯೋನ್ಯ ಆಶ್ರಯ ಬರೋದಿಲ್ವಾ? ಯೋಚನೆ ಮಾಡಿ ನೋಡು. ಆದ ಕಾರಣ ಪ್ರಾಮಾಣ್ಯ ಪರತ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಪ್ರಾಮಾಣ್ಯ ಸ್ವತವಾಗಿರ್ತಕ್ಕಂಥದ್ದು ವೇದವಾಗಿರ್ತಕ್ಕಂಥದ್ದು ಪ್ರಮಾಣ. ಅದಕ್ಕೆ ನನ್ನ ಪುಸ್ತಕದಲ್ಲಿ ಬರೆದಿರುವ ವೇದ ಪ್ರಮಾಣ ವೇದತ್ವ ಅಂತ ಒಂದು ಮಾತಾಗಿರ್ತಕ್ಕಂಥದ್ದು ವೇದವಾಗಿರ್ತಕ್ಕಂಥದ್ದು ಪ್ರಮಾಣ ಅಂತ ಹೇಳ್ತಕ್ಕಂಥದ್ದು ಕಾರಣ ಏನಂದ್ರೆ ವೇದತ್ವ ಅದೇ ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಈ ಅಪೌರುಷೇಯ ವೇದವಾಗಿರ್ತಕ್ಕಂಥದ್ದು ಯಾವ ವಿಧವಾಗಿರ್ತಕ್ಕಂಥ ದೋಷವೂ ಇಲ್ಲ ಎಂಬುದಾಗಿರ್ತಕ್ಕಂಥದ್ದು ನಿಮಗೆ ಪಾಠದಲ್ಲಿ ಸಮರ್ಥನೆ ಆಯಿತು. ಈಗ ಈ ಪಂಕ್ತಿ ನೋಡಿದ್ರೆ ಪ್ರಾಮಾಣ್ಯಂ ಸ್ವತಃ ಅನ್ಯಥಾ ಅನುಷ್ಠಾನಾತ್ ನಚ ಯುಕ್ತ ಯುಕ್ತಿಯಿಂದ ಪ್ರಾಮಾಣ್ಯ ಸಹ. ನೀವು ಹೇಳ್ತಕ್ಕಂಥ ಯುಕ್ತಿಯಾಗಿರ್ತಕ್ಕಂಥದ್ದು ಅದು ಬೆಳ್ಳಿಯ ತಿರುಗಿಸಿ ನೋಡು ಹಾಗೆ ಅಂತ ಹೇಳ್ತಿಲ್ಲ. ಅದನ್ನ ಆ ಯುಕ್ತಿಯಾಗಿರ್ತಕ್ಕಂಥದ್ದೆಲ್ಲ ಏನು ಅಂತಂದ್ರೆ ಬುದ್ಧಿ ದೋಷ ನಿರಾಶ ಮಾತ್ರ ಕಾರಣತ್ವ ಅಂತ ಯುಕ್ತಿನ. ನಮ್ಮ ಬುದ್ಧಿಲಿರ್ತಕ್ಕಂಥ ದೋಷ, ನಾವು ದೂರದಿಂದ ನೋಡೋ ದೋಷ, ನಮ್ಮ ಕಣ್ಣಿಲಿರ್ತಕ್ಕಂಥ ದೋಷ, ಅದನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ನಾವು ಎಕ್ಸಾಮಿನ್ ಮಾಡ್ತೇವೆ ಹೊರತಾಗಿ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಆ ಯುಕ್ತಿ ಆಗಿರ್ತಕ್ಕಂಥದ್ದಕ್ಕೆ ನಾವು ತಿರುಗಿಸಿ ನೋಡಿದ ಕಾರಣ ತಾನೆ ಅದು ಒಂದು ಬೆಳ್ಳಿ ಆಯ್ತು ಅಂತಲ್ಲ. ಅದು ಯಾವಾಗಲೂ ಬೆಳ್ಳಿ ಆಗಿರ್ತಕ್ಕಂಥದ್ದು, ಬೆಳ್ಳಿಯಾಗೇ ಇರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಇದು ಯಾಕಿಂದ ಹೇಳ್ತಾರೆ ಅಂತಂದ್ರೆ ಭೇದವಾಗಿರ್ತಕ್ಕಂಥದ್ದು ಪ್ರಮಾಣ. ಅದಕ್ಕೆ ಯಾವ ವಿಧವಾಗಿರ್ತಕ್ಕಂಥ ಕನ್ಫರ್ಮೇಶನ್ ಬೇಕಾದಿಲ್ಲ. ವೇದದಲ್ಲಿ ಹೇಳಿರ್ತಕ್ಕಂಥದಕ್ಕೆ ನಾನು ಲೈಫಿಂದ ಅಂತ ನಡೆದೆ, ಪ್ರತಿಕ್ಷಣದ ಅಂತ ನಡೆದೆ ಅಂತ ಯಾವುದು ಕರಾಬರೇಷನ್ ಬೇಕಾದಿಲ್ಲ. ಆದ ಕಾರಣ ಇದು ಸ್ವತಃ ಪ್ರಾಮಾಣ್ಯವಾದ ಎಂಬುದಾಗಿರ್ತಕ್ಕಂಥದ್ದು. ಇದ್ರ ಮೇಲೆ ಒಂದು ಚಿಕ್ಕ ವಿಷಯ ಹೇಳ್ತಾರೆ ಏನಂತಂದ್ರೆ, ಈಗ ಅದ್ವೈತಿಗಳಾಗಿರ್ತಕ್ಕಂಥವ್ರು ವೇದವಾಗಿರ್ತಕ್ಕಂಥದ್ದು ಅಪೌರುಷಯ ಅಂತ ಹೇಳ್ತಾರೆ. ಅದು ಇದು ನೀವು ಚೆನ್ನಾಗಿ ಗಮನಿಸ್ಬೇಕು ನನ್ಗೋಸ್ಕರ. ಅವರು ವೇದವಾಗಿರ್ತಕ್ಕಂಥದ್ದು ಅಪೌರುಷಯ ಅಂತ ಹೇಳ್ತಾರೆ. ಆ ಅಪೌರುಷಯವಾಗಿರ್ತಕ್ಕಂಥದ್ದಲ್ಲಿ ಯಾವುದವಾಗಿರ್ತಕ್ಕಂಥ ತಪ್ಪು ಬರಲಾರ್ದು ಹಾಗೆ ಅಂತ ಹೇಳಿದ್ರೆ ಅದು ಸ್ವತಃ ಪ್ರಮಾಣ ಅಂತ ಅದು ಒಪ್ಪುಂಡಂಗ ಆಗುತ್ತೆ. ಹಾಗಿರೋ ವೇಳೆ ವೇದದಲ್ಲಿ ಇರ್ತಕ್ಕಂಥದ್ದು ಜೀವ ಬ್ರಹ್ಮ ಐಕ್ಯ ತಾನೆ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳೋದನ್ನ ಏನ್ ತಪ್ಪು ಅಂತ ನೀವು ಕೇಳ್ಬೇಕು. ನೀವು ಜೀವ ಬ್ರಹ್ಮ ಭೇದ ಅಂತ ಹೇಳ್ತಾ ಇದ್ದೀರಿ, ನೀವು ಸ್ವತಃ ಪ್ರಮಾಣ ಅಂತ ಹೇಳ್ತಾ ಇದ್ದೀರಿ. ಅವ ಜೀವ ಬ್ರಹ್ಮ ಐಕ್ಯವಾಗಿರ್ತಕ್ಕಂಥದ್ದು ಪ್ರತ್ಯಕ್ಷದಿಂದ ಅನುಮಾನದಿಂದ ಹೇಳೋದಿಲ್ಲ. ಅವ ಹೇಳ್ತಕ್ಕಂಥದ್ದು ವೇದದಂತ ತನ್ನ ದ್ವೈತನು ಹೇಳ್ತಾ ಇದ್ದಾರೆ. ಹಾಗೆ ಅಂತ ಬೇಡ. ಈ ಒಂದು ಪಾಯಿಂಟ್ ಗಮನಿಸಿ
ನೀವು ವೇದವ್ಯಾಸ ದೇವರಿಗೆ ಒಂದು ನಮಸ್ಕಾರ ಮಾಡಿರಿ ಅಂದ್ರೆ ಕೋಟಿ ಪುಣ್ಯ ಬರೋದು. ಆ ನಿರ್ಣಾಯಕ ಶಾಸ್ತ್ರವಾಗಿರ್ತಕ್ಕಂಥದ್ದನ್ನು ಮಾಡಿರು. ವೇದವಾಗಿರ್ತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ನಿರ್ಣಯ, ತೀರ್ಮಾನ ಮಾಡಬೇಕಾದ ಶಾಸ್ತ್ರ. ತೀರ್ಮಾನ ಮಾಡತಕ್ಕಂಥ ಶಾಸ್ತ್ರವಾಗಿರ್ತಕ್ಕಂಥದ್ದು ನಿರ್ಣಾಯಕ. ಆ ನಿರ್ಣಾಯಕ ಶಾಸ್ತ್ರವಾಗಿರ್ತಕ್ಕಂಥದ್ದು ಬ್ರಹ್ಮಸೂತ್ರಗಳಾಗಿರ್ತಕ್ಕಂಥದ್ದು 560 ಸೂತ್ರಗಳಾಗಿರ್ತಕ್ಕಂಥದ್ದು ಮಾಡಿರು. ಅಲ್ಲಿ ತತ್ವ ಸಮನ್ವಯ ಅಂತಂಬಾದ 4ನೇ ಸೂತ್ರ. ಹಾಗಂದ್ರೆ ಏನರ್ಥ ಅಂದ್ರೆ ಅನ್ವಯ ಉಪಪತ್ಯಾದಿ ಲಿಂಗಂ ಅಂತೇಳಿ ಒಂದು ವೇದದಲ್ಲಿರ್ತಕ್ಕಂಥ ಮಾತಾಡಿರ್ತಕ್ಕಂಥದ್ದಕ್ಕೆ ಅರ್ಥವಾಗಿರ್ತಕ್ಕಂಥದ್ದು ಸರಿಯಾಗಿ ಮಾಡ್ಬೇಕು ಅಂದ್ರೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಫಲಂ, ಅರ್ಥವಾದ ಉಪಪತ್ತಿಶ್ಚ ಲಿಂಗಂ ತಾತ್ಪರ್ಯ ನಿರ್ಣಯ. ಅವರಿಷ್ಟೊತ್ತು ಮಾತಾಡಿರಲ್ಲ, ಏನು ತಾತ್ಪರ್ಯ ಅಂತ ಕೇಳ್ತಿರಲ್ಲ. ಆಗ ಏನ್ ಮಾಡ್ಬೇಕು ಅಂದ್ರೆ ಉಪಕ್ರಮದಿಂದ ಆರಂಭದಲ್ಲಿ ಏನ್ ಹೇಳಿದ್ದಾರೆ, ಉಪಸಂಹಾರ ಮುಗಿಸಾವಳಿ ಏನ್ ಹೇಳಿದ್ದಾರೆ, ಇಂಥ ಮಾರಿ ಇದೆಲ್ಲ ಇರ್ತಕ್ಕಂಥದ್ದು ಕೊನೆಯನ್ನು ಉಪಪತ್ತಿ ಹಾಗೆ ಅಂತಂದ್ರೆ ರೀಸನ್ ಏನ್ ಕೊಟ್ಟಿದ್ದಾರೆ, ಇದು ಪೂರ ತಗೊಂಡು ಅಭೇದ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಅರ್ಥವಾಗಿರ್ತಕ್ಕಂಥದ್ದು ಮಾಡ್ಬೇಕು. ಅಲ್ಲಿ ತತ್ವ ಸಮನ್ವಯ ಆದಂತ ನೋಡ್ರ, ಇಲ್ಲಿ ತತ್ವ ಅನ್ವಯ ಆದಂತ ಹೇಳಿದ್ರೆ ಸಾಕು. ಸಮನ್ವಯ ಆದಂತ ಯಾಕೆ ಹೇಳಿರು ಅಂತಂಬದಕ್ಕೆ ಮಂತ್ರಾಲಯ ಪ್ರಭುಗಳು ಇನ್ನು 4 ಕಾರಣ ಬರೆದಿದ್ದಾರೆ ಪರಿಮಳದಲ್ಲಿ. ಅದೇನು ಅಂತಂದ್ರೆ, ಒಂದು ಇಲ್ಲಿ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತಾಪದಂತಂಬದು ಒಂದು. ಇದಕ್ಕೆ ಇಂಗ್ಲಿಷಲ್ಲಿ ಕ್ಯಾನನ್ಸ್ ಆಫ್ ಇಂಟರ್ಪ್ರಿಟೇಷನ್ ಅಂತ ಹೆಸರು. ಕ್ಯಾನನ್ಸ್ ಆಫ್ ಇಂಟರ್ಪ್ರಿಟೇಷನ್ ನಮಗೆ ಇಂಟರ್ಪ್ರಿಟೇಷನ್ ತಿಂತಂದ್ರೆ ದೊಡ್ಡ ಪಾಠ ನಾಳೆ. ಆಗ ಇದು ಒಂದು. ಇನ್ನೊಂದೇನು ಅಂದ್ರೆ ಶ್ರುತಿಲಿಂಗಂ ಸಮಾಖ್ಯ ವಾಕ್ಯಂ ಪ್ರಕರಣ ತಥ ಎಂಬುದಾಗಿರ್ತಕ್ಕಂಥದ್ದು. ಇದು ಬಂದು ಆರೋಹಣ ರೀತಿಯಿಂದ ಇರ್ತಕ್ಕಂಥದ್ದು, ಇದು ಬಂದು ಅವರೋಹಣ ರೀತಿಯಿಂದ ಇರ್ತಕ್ಕಂಥದ್ದು. ಎಲ್ಲದಕ್ಕೂ ಮೇಲೆ ಇರ್ತಕ್ಕಂಥ ಶ್ರುತಿ, ಅದಕ್ಕ ಮೇಲೆ ಇರ್ತಕ್ಕಂಥದ್ದು ಲಿಂಗ, ಅದಕ್ಕ ಮೇಲೆ ವಾಕ್ಯ ಇತ್ಯಾದಿಗಳಾಗಿರ್ತಕ್ಕಂಥದ್ದು. ಶಬ್ದಾದೇವ ಪರ್ಯಂತ ಓಂ ಸೂತ್ರ ಬರೋದು. ಅದ ಕಡೆಗೆ ಭಾಷೆದಲ್ಲಿ ನೋಡ್ರಿ ಇದ್ರೆ ಇದಿರೋದು. ಇದು 2. 3ನೇದು ಅಲ್ಪತ್ವ ಬಹುತ್ವ. 3ನೇ ಕಾರಣ ಅಲ್ಪತ್ವ ಬಹುತ್ವ ಅಂತಂದ್ರೆ, ನೀವೀಗ ಎಲೆಕ್ಷನ್ ಒಬ್ರು 1000 ಓಟ್ ತೆಗೆದ್ರು, ಇನ್ನೊಬ್ರು 100 ಓಟ್ ತೆಗೆದ್ರು ಅಂತಂದ್ರೆ 1000 ಓಟ್ ತೆಗೆದವರು ಜಯಿಸಿರು ಅಂತ ಹೇಳ್ತಾ ಇದ್ದೀರಲ್ಲ. ಅದೇ ಪ್ರಕಾರವಾಗಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ದ್ವೈತ ಸಭೆ ನಡೆಯ ವೇಳೆ ಅವ್ರು ಮೊದಲು ಕೇಳಿರು, ಏನಪ್ಪಾ ನಿಮ್ ಪ್ರಕಾರವಾಗಿ ಅದ್ವೈತವಾಗಿರ್ತಕ್ಕಂಥದ್ದನ್ನು ವೇದದಲ್ಲಿ ಹೇಳುತ್ತೆ ಅಂತಂಬದು ಎಷ್ಟು ವಾಕ್ಯದಲ್ಲಿ ಹೇಳಿದೆ ಅಂತ ಹೇಳಿರು. 5 ವಾಕ್ಯದಲ್ಲಿ ಹೇಳಿದೆ ಅಂದ್ರು. ಮೊದಲು ಅದನ್ನ ಬರ್ಕೊಂತಂದು ಆಗ 5 ವಾಕ್ಯ ಹೊರತಾಗಿ ಬಾಕಿ ಎಲ್ಲ ವಾಕ್ಯಗಳಾಗಿರ್ತಕ್ಕಂಥದ್ದು ವೇದಾಂತ ಆಯ್ತಲ್ಲ. ಆದ ಕಾರಣ ಅಲ್ಪತ್ವ ಬಹುತ್ವ ಅಂತಂಬ ಅದನ್ನ ಯಾರ್ಡ್ ಸ್ಟಿಕ್ ಅಂತ ನೋಡಿರು. ಆಗ ವೇದವಾಗಿರ್ತಕ್ಕಂಥದ್ದು ಜಯಿಸುತ್ತೆ ಅಂತ ಹೇಳಿರು. ಇದು 3ನೇದು. 4ನೇದ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ನಿರವಕಾಶ ವಾಕ್ಯ, ಸಾವಕಾಶ ವಾಕ್ಯ. ಆ ವಾಕ್ಯಕ್ಕೆ ಇನ್ನೊಂದು ಅರ್ಥ ಕೊಡ್ಲಕ್ಕೆ ಮುಡಿಯೋದು, ಈ ವಾಕ್ಯಕ್ಕೆ ಬೇರೆ ಅರ್ಥವೇ ಮಾಡ್ಲಕ್ ಮುಡಿಲಾರ್ದು. ನಿರವಕಾಶ ಅಂದ್ರೆ ಬೇರೆ ಅವಕಾಶವೇ ಕೊಡ್ಲಕ್ ಮುಡಿಲಾರ್ದು. ಅದಕ್ಕೆ ಬಂದು ರೂಮೇ ಕೊಡೋದಿಲ್ಲ. ಇಟ್ ಕ್ಯಾನಾಟ್ ಗಿವ್ ಎ ಡಿಫರೆಂಟ್ ಇಂಟರ್ಪ್ರಿಟೇಷನ್ ಅಟ್ ಆಲ್ ಹಾಗೆಂತ ಹೇಳ್ತಕ್ಕಂಥದ್ದು ನಿರವಕಾಶ ವಾಕ್ಯ. ಇದರಲ್ಲಿ ಒಂದು ಮಧು ನಿಮಗೆ ನನ್ನ ಲೈಫಲ್ಲಿ ನಡೆದು ಹೇಳ್ತಾನೆ, ತುಂಬಾ ನೀವು ನೋಡ್ಬೇಕು. ಅದಕ್ಕೆಂದ್ರೆ ಪೇಜಾವರ್ ಮತ್ತು ಶ್ರೀಪಾಂಗಣ ನೋಡೋರು ಒಂದು 20 ವರ್ಷದ ಮುಂಚೆ ಬೆಂಗಳೂರಲ್ಲಿ ನನ್ನ ಆರ್ಡರ್ ಮಾಡಿದ್ರು. ಆಗ ಹೆಸರು ಹೇಳಾರ ದೊಡ್ಡವರು ಬಂದಿದ್ರು. ಅವರು ಈಗ ಡೆಲ್ಲಿಲಿ ಇದ್ದಾರೆ ಅಂತ ಹೊಡ್ತಾ ಅದ್ವೈತ ಸ್ಕಾಲರ್. ಅವ್ರು ಬಂದು 3/4 ಗಂಟೆ ಹೊತ್ತು ಮಾತಾಡಿರು. ತತ್ವಮಸಿ ಎಂಬ ವಾಕ್ಯವನ್ನು ತಗೊಂಡು, ಆತ್ಮ ತತ್ವಮಸಿ ಶ್ವೇತಕೇತು ಎಂಬುದಾಗಿ ತಗೊಂಡು, ತತ್ ತ್ವಂ ಅಸಿ ಎಂಬುದಿದೆ. ತತ್ ಅಂದ್ರೆ ಬ್ರಹ್ಮ, ತ್ವಂ ಅಂದ್ರೆ ಜೀವ, ಅಸಿ ಅಂದ್ರೆ ಇದ್ದಾನ ಅಂತ ಅರ್ಥ. ಹಾಗೆ ಅಂತ ಹೇಳಿ ಒಂದು ಶಂಕರ ಭಾಷೆ ಪ್ರಕಾರವಾಗಿ ಒಂದು 3/4 ಗಂಟೆ ಹೊತ್ತು ಈ ವೇದದಲ್ಲಿ ಇಂಥ ಮರಿ ಅದ್ವೈತ ತಾನೇ ಹೇಳಿದೆ ಹಾಗೆ ಅಂತ ಹೇಳಿ ಹೇಳಿರು. 45 ಮಿನಿಟ್ಸ್. ಆಮೇಲೆ 15 ನಿಮಿಷ ಇತ್ತು. ಆಗ ಎಳವೆಳೆ KT ಪಾಂಡ್ರಂಗಿ ಒಂದು ಮಾತು ಕೇಳಿರು, ದೊಡ್ಡ ಸ್ಕಾಲರ್. TSR ಬಗ್ಗೆ ಏನಾದ್ರು ಒಂದು ಪ್ರಶ್ನೆ ಕೇಳಲಿ, ಎಸ್ ಕಮ್ ಆಲ್ ದಿ ವೇ ಫ್ರಮ್ ಕೊಯಂಬತ್ತೂರ್ದ್ರು. ನಾವು ಹೋಗಿ ಅವ್ರ ಹತ್ರ ಹೇಳಿದೆ, ಸ್ಟೇಜಿಗೆ ಹೋಗಿ ಇಷ್ಟೊಂದು ಅವ್ರ ಒಂದು ತತ್ವಮಸಿ ಎಂಬುದಾಗಿರ್ತಕ್ಕಂಥ ಅದಕ್ಕೆ
ಒಂದು ಜೀವ ಬ್ರಹ್ಮ ಐಕ್ಯ ಅಂತ ಹೇಳಿ ಅದು ತಾನು ಭೇದದಲ್ಲಿದೆ ಅಂತ ಹೇಳಿರೋ ಬಹಳ ಚಂದಾಗಿ ಉಪನ್ಯಾಸ ಮಾಡಿರೋ ಅಂತ ಹೇಳಿದೆ. ಎಲ್ಲರೂ ದೇ ಮಿಸ್ಅಂಡರ್ಸ್ಟುಡ್ ಮೀ. ಏನಪ್ಪ ಇವರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಒಂದೇ ಒಂದು ಕೇಳಿದೆ, ಈ ತತ್ವಮಸಿ ಅದಕ್ಕೆ ಬೇರೆ ಅರ್ಥ ಕೊಳ್ಳಕ್ ಮುಡಿಯಲ್ಲ ಅಂತ. ಅದು ಒಂದು ಮಾತನ್ನ ಕೇಳಿ, ಇದು ಸಾವಕಾಶ ವಾಕ್ಯವ ಇಲ್ಲ ಇದು ನಿರ್ವಕಾಶ ವಾಕ್ಯವ ಹಾಗೆ ಮಾತು ಹೇಳ್ರಿ ಅಂತ ಹೇಳಿ ನಮ್ಮದು ಊದ್ಬಿಟ್ಟ. ಅವರು ಅದಕ್ಕೆ ಹೇಳಿರು, ಶಂಕರಾಚಾರ್ಯರು ತಿಳಿದು ಪೂರ ಶಂಕರ ಭಾಷ್ಯದಲ್ಲಿ ಬರುತ್ತಾರೆ ಎಂಬುದು ನನ್ನ ಅಭಿಪ್ರಾಯ ಅಲ್ಲ. ಶಂಕರ ಭಾಷ್ಯದಲ್ಲಿ ಬರೋದು ಪೂರ ನಾವು ಓದಿದ್ದೇನೆ ಎಂಬುದು ನನ್ನ ಅಭಿಪ್ರಾಯ ಅಲ್ಲ. ನಾವು ಓದಿದ್ದು ಪೂರ ಈ 3/4 ಗಂಟೆ ಹೊತ್ತಲ್ಲಿ ಹೇಳಿದೆ ಎಂಬುದು ಅಭಿಪ್ರಾಯ ಅಲ್ಲ ಹಾಗೆ ಹೇಳಿರು. ಪಾಂಡ್ರಂಗೆ ಹೇಳಿರು, ಅವ್ರು ಕೇಳಿದ್ದು ಒಂದೇ ಒಂದು ವಾಕ್ಯ ತಾನೆ, ಈ ತತ್ವಮಸಿ ಎಂಬುದು ಸಾವಕಾಶ ನಿರ್ವಕಾಶ ಅಂತ ಕೇಳಿರು. ನೀವು ಮುಟ್ಟು ಇಲ್ಲ ಅಂತ ಹೇಳ್ಬೇಕು, ಇದೆಲ್ಲ ಬೇಕಾದಿಲ್ಲ ಅಂತ ಹೇಳಿರು. ನಾ ಹೇಳಿದೆ ಇದ್ರ ಪುಟ ಬಿಟ್ಟುಡ್ರಿ ನಾವು ಕೇಳ್ಕೊಡುದು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಅವ್ರಿಗೆ ಚಂದ ತಿಳಿಯೋದ್ರ ಮೇಲೆ ಅರ್ಥ ಆಗಕ್ಕೋಸ್ಕರವಾಗಿ ಇದು ಸಾವಕಾಶ ವಾಕ್ಯ ನಿರವಕಾಶವಾಗಿರ್ತಕ್ಕಂಥದ್ದು. ನೀವು ನೋಡಿದ್ರೆ ದ್ವಿವಿದ್ಯೆ ವೇದಿತವ್ಯ ಎಂಬುದು ವಾಕ್ಯವಾಗಿರ್ತಕ್ಕಂಥದ್ದು ಇದೆ. ದ್ವಾಸಪ್ರಾಣ ಸೌಜಾಸಕಾಯ ಎಂಬುದಾಗಿರ್ತಕ್ಕಂಥದ್ದಿದೆ, ಅದು ನಿರ್ವಕಾಶ ವಾಕ್ಯ. ಇದು ನಿರ್ವಕಾಶ ವಾಕ್ಯ ಎಂಬುದು ಶಂಕರ ವಾಕ್ಯ ಪ್ರಕಾರವಾಗಿ ಹೇಳ್ತಾರೆ. ಶಂಕರ ಭಾಷೆ ತೆಗೆದು ನೋಡ್ರಿ ಅಂದ್ರೆ ಈ ದ್ವಾಸಪ್ರಾಣ ಸೌಜಾಸಕಾಯ ಎಂಬುದಕ್ಕೆ ಬೇರೆ ಅರ್ಥ ಮಾಡಕ್ ಮುಡಿಲಾರ್ದು, ಆದರೆ ಇದು ವ್ಯಾವಹಾರಿಕ ಹಾಗೆ ಅಂತ ಹೇಳಿದ್ರು. ಹೊರತಾಗಿ ಇದಕ್ಕೆ ಅದ್ವೈತ ಪ್ರಕಾರವಾಗಿ ಅರ್ಥ ಮಾಡ್ಲಿಕ್ಕೆ ಮುಡಿயாது ಅಂತ ಅವರಿಂದ ಹೇಳಲ್ಲ. ಇದನ್ನ ನಾನು ಅದು ಯಾಕಂತಂದ್ರೆ ಈಗ ಅವರು ತತ್ವಮಸಿ ಅದಕ್ಕೆ ತತ್ವಮಸಿ ಹಾಗಂತಂದ್ರು. ವ್ಯಾಕರಣ ಸೂತ್ರ ಪ್ರಕಾರವಾಗಿ ಎರಡು ಪ್ರಥಮ ಇದು ಟೆಕ್ನಿಕಲ್ ಎರಡು ಪ್ರಥಮ ವಿಭಕ್ತಿ ಆಗ್ತಕ್ಕಂಥ ಬಂದ್ರೆ ಅಭೇದ ಹೇಳ್ಬೇಕು ಅಂತ ವ್ಯಾಕರಣ ಸೂತ್ರ. ನಾನು ವ್ಯಾಕರಣ ಸೂತ್ರ ಹೇಳಿದೆ, ಸರ್ವಾರ್ಥ ಪ್ರಥಮ ಸ್ಮಾರ್ಟ್ ಸಪ್ತಮ್ಯಾರ್ಥೋ ತಥೋ ಮತ ಅಂತ. ನೀವು ಭಾಷೆ ಮುಖ್ಯದ್ದು ಅಂದ್ರೆ ನಮ್ಮ ಪ್ರೀತಿಗೆ ಸಾವು ಎಂಬ ಸೂತ್ರಗಳು ನೋಡ್ರಿ ಇದಿರೋದು. ಅದ ಕಾರಣ ಪ್ರಥಮ ವಿಭಕ್ತಿ ಆಗಿರ್ತಕ್ಕಂಥದ್ದು ಆ ಕಾಂಟೆಕ್ಸ್ಟ್ ಇಟ್ಟುಕೊಂಡು ಏಳು ವಿಭಕ್ತಿ ಅರ್ಥವಾಗಿರ್ತಕ್ಕಂಥದ್ದು ಮಾಡ್ಲಿಕ್ಕೆ ಬರ್ತೇ ಅಂತ ಅದೇ ವ್ಯಾಕರಣ ಸೂತ್ರವಾಗಿರ್ತಕ್ಕಂಥದ್ದಿದೆ. ಅದ ಕಾರಣ ತತ್ ಅಂತಂದ್ರೆ ತೇನ ತೊಂಬಸಿ ದೇವರಿಂದ ನಾನಿದ್ದೇನೆ, ತಸ್ಮೈ ತೊಂಬಸಿ ಅವನೆಲ್ಲ ನಾನು ಕೂತಂಡಿದ್ದೇನೆ ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತೇ ಎಂಬುದಾಗಿರ್ತಕ್ಕಂಥದ್ದೆಲ್ಲ ನಾನು ಹೇಳುವುದು ಎಂಬುದವರು ತಿಳ್ಕೊಂಡು ಅವ್ರು ಬೇರೆ ವಿಧವಾಗಿ ಹೇಳಿರು. ಇದು ಯಾಕೆ ನಿಮಗೆ ಹೇಳ್ತೇನೆ ಅಂತಂದ್ರೆ ನೀವು ಅವರು ಸ್ವತಃ ಬ್ರಾಹ್ಮಣ್ಯವಾದಿಗಳು, ಅವರು ಅಪೌರುಷೇಯ ಇರ್ತಕ್ಕಂಥದ್ದು ಅದನ್ನ ಜೀವ ಬ್ರಹ್ಮ ಐಕ್ಯ ಇದೆ ಅಂತೆ ಎಲ್ಲರೂ ನೀವು ಎನಿಸಬಾರ್ದು ಎಂಬುದಕ್ಕೋಸ್ಕರವಾಗಿ ಅದನ್ನ ಬಂದು ಬ್ರಹ್ಮ ಮೀಮಾಂಸಾ ಶಾಸ್ತ್ರವಾಗಿರ್ತಕ್ಕಂಥದ್ದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ಆಚಾರ್ಯರು ಯಾವಾಗ ಅವತಾರ ಮಾಡಿರು ತುಂಬಾ ಮುಖ್ಯ. ಯಾವಾಗ ಅವತಾರ ಮಾಡಿರು ಅಂದ್ರೆ ಅವರಿಗೆ ಅದ್ವೈತ ಸಿದ್ಧಿ ಅನೇಕ ಗ್ರಂಥಗಳಾಗಿರ್ತಕ್ಕಂಥದ್ದು. ನೀವು ತಿಳಿದಿರ್ತಕ್ಕಂಥ 10 ಉಪನಿಷತ್ತಿಗೆ ಅದ್ವೈತ ಪ್ರಕಾರವಾಗಿ ಭಾಷೆಯೆಲ್ಲ ಇತ್ತು, ಆಚಾರ್ಯರ ಅವತಾರವೇ ಮಾಡಲ್ಲ. ಆದ್ರೆ ಬ್ರಹ್ಮಸೂತ್ರವಾಗಿರ್ತಕ್ಕಂಥದ್ದು ತಗೊಂಡು ಅದಕ್ಕೆ ಭಾಷೆ ಬರುದು ಅದನ್ನು ಅದ್ವೈತ ತಾನಿದೆ ಅಂತ ಹೇಳ ವೇಳೆ ನಿರ್ಣಾಯಕ ಶಾಸ್ತ್ರವಾಗಿರ್ತಕ್ಕಂಥದ್ದನ್ನೇ ಇಂಥ ಮರಿ ಮಾಡುಂಟ ಅಂತ ಹೇಳಿದ್ದಾರೆ. ಏಕವಿಂಶತಿಗೂ ಭಾಷೆ ಸೂತ್ರ ಬದುಕಿತ್ತನರ್ಥ. ಅದ ಕಾರಣ ಶ್ರೀಮದ್ ಆಚಾರ್ಯರು ಬಂದು ಅವತಾರ ಮಾಡಿ 22ನೇ ಭಾಷೆಯಾಗಿರ್ತಕ್ಕಂಥದ್ದು ಮಾಡಿರೋ. ಆದ ಕಾರಣ ಬ್ರಹ್ಮಾಂಡ್ಯಂ ಸ್ವತಃ ಅನ್ಯತಾ ಅನುಷ್ಠಾನಾತ್ ಬುದ್ಧಿ ದೋಷ ನಿರಾಶ ಮಾತ್ರ ಕಾರಣತ್ವ ಅದು ಯುಕ್ತಿಗಳೇ ಹೇಳ್ತಕ್ಕಂಥದ್ದು. ಕಾರಣ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಬುದ್ಧಿ ದೋಷ, ನಮ್ಮಲ್ಲಿರ್ತಕ್ಕಂಥ ಕಣ್ಣಿಲಿರ್ತಕ್ಕಂಥ ದೋಷ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಯುಕ್ತಿ ಹೇಳಿದೆ ಹೊರತಾಗಿ ಅದು ಬೆಳ್ಳಿಯಾಗಿರ್ತಕ್ಕಂಥದ್ದು ಬೆಳ್ಳಿಯಿಂದ ಹೇಳಕ್ಕೋಸ್ಕರವಾಗಿ ಬಂದು ನಡೆದಿರ್ತಕ್ಕಂಥದ್ದಲ್ಲ. ಸ್ವತಃ ಸಿದ್ಧತ್ವ ಅದು. ಆದ ಕಾರಣ ವೇದವಾಗಿರ್ತಕ್ಕಂಥದ್ದು ಸ್ವತಃ ಪ್ರಮಾಣವಾಗಿರ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದು ಹೇಳುಂಟು. ಆದ ಕಾರಣ ಬ್ರಹ್ಮಾಂಡ ಸ್ವತಃ ಎಂಬುದಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ತಗೊಂಡು ಅದರ ಪ್ರಕಾರವಾಗಿ ನಡೀತಕ್ಕಂಥ ವಿಚಾರ ಈಗ ಹೆಚ್ಚು ನಡೆಯೋದಿಲ್ಲ. ಅದರ ಪ್ರಕಾರವಾಗಿ ವಿಚಾರವಾಗಿರ್ತಕ್ಕಂಥದ್ದು ಮಾಡಿದ್ರೆ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು ಅಂತ ಹೇಳಿ ಅದಕ್ಕೆ ಆಮೇಲೆ ನೀವು ಉಚ್ಚಾರಣ ಕಾಲ ಇವ ವರ್ಣಾನ ಉತ್ಪತ್ತಿ ವಾಚ್ಯಂ
ಎಂಬುದಾಗಿರ್ತಕ್ಕಂಥದ್ದು ನೋಡ್ರಿ. ಅಂದ್ರೆ ತದೇ ಇದು ವಚನವಿದೆ ಪ್ರತಿಜ್ಞ ವಿರೋಧ. ನಾವು ಉಚ್ಚಾರ ಮಾಡ್ತಕ್ಕಂಥ ಕಾರಣ ಇರ್ತಾರೆ ವರ್ಣಗಳು ಉತ್ಪತ್ತಿ ಆಗತ್ತೆ ಅಂದ್ರೆ ಅನ್ಸ್ಬೇಡ್ರಿ. ಇದಕ್ಕಿದ್ರೆ ಹೇಳಿದ್ರೆ ನಿನ್ನೆ ಹೇಳಿದ್ದೆ ತಾನೇ ಶ್ಲೋಕ ಇರುತ್ತೆ ಹೇಳ್ತಾ ಇದ್ದೀರಿ ನೀವು ಹೇಳ್ತಾ ಇದ್ದೀರಲ್ಲ, ಆಗ ನಿನ್ನೆ ಹೇಳಿ ಹೋಗುವಾಗ ಉಚ್ಚಾರ ಮಾಡ್ತಕ್ಕಂಥ ಪ್ರತಿಭಿಗೆ ಅಂತಂದ್ರೆ ನಿನ್ನೆ ಹೇಳಿದ ಮಾತೇ ತಾನೇ ಹೇಳ್ತಾ ಇದ್ದೀರಿ ಹೇಳ್ತಾ ಇದ್ದೀರಲ್ಲ, ಪ್ರತಿಭಿಗೆ ವಿರೋಧವಾಗಿರ್ತಕ್ಕಂಥದ್ದು ಬರ್ತಲ್ಲ. ಹಾಗಂತಂದ್ರೆ ಉಚ್ಚಾರ ಮಾಡ್ತಾ ವರ್ಣಗಳು ಯಾವಾಗಲೂ ನಿತ್ಯವಾಗಿರ್ತಕ್ಕಂಥದ್ದು ಇದೆ. ಅದು ಉಚ್ಚಾರ ಮಾಡ್ತಕ್ಕಂಥ ಬೆಳೆ ಮೆಟ್ಟಿಗೆ ಬಿಡುತ್ತೆ. ಅದು ಉಚ್ಚಾರ ಮಾಡ್ತಕ್ಕಂಥ ಬೆಳೆ ಇನ್ನೊಬ್ರಿಗೆ ಅರ್ಥ ಆಗುತ್ತೆ ಹೊರತಾಗಿ ಉಚ್ಚಾರ ಮಾಡ್ತಕ್ಕಂಥದ್ರಿಂದ ವರ್ಣ ಉತ್ಪತ್ತಿ ಆಯ್ತು ಅಂತ ಹೇಳಬೇಡ. ಯಾಕಂತ ಹೇಳಿ ಅವ ಹೇಳ್ತಾರೆ ಪ್ರತ್ಯಭಿಜ್ಞ ಅಂತಂಬದು ಸಾದೃಶ್ಯ ರೂಪರಿಂದ ಪ್ರತ್ಯಭಿಜ್ಞ ಅದು ಭ್ರಾಂತಿ ಅಂತ ಹೇಳ್ತಾರೆ. ಸಾದೃಶ್ಯ ರೂಪ ಇದಕ್ಕೆ ಅವರ ತುಂಬಾ ಮುಖ್ಯ ಅನ್ನೋದು. ಅದೇ ನೀವು ನೋಡ್ರೆ ಯಾಕೆ ಸಾದೃಶ್ಯ ಆದ್ರೆ ಪ್ರತಿಭಿಜ್ಞ ಮಾದರಿ ಇದ್ರೆ ಸ್ವಯಂ ದೇವದಂತಹ ಇತಿಹಾರವೇ ತದಾ ವ್ಯಾಖ್ಯಾತ. ಎಷ್ಟು 4 ವರ್ಷದ ಮುಂಚೆ ಹೇಳಿದ ಮಾತು ಇದು. ಏಕೆಂದ್ರೆ ಈಗ ನಿನ್ನೆ ನೋಡಿದ ಮದುವೆ ತಾನೇ ಹೆಣ್ಣು ಮಕ್ಕಳು ಅಂತ ಹೇಳ್ತಾರೆ. ಈ ಪ್ರತಿಜ್ಞೆ ತಪ್ಪ. ನಿನ್ನೆ ನೋಡಿದ ಮದು ಬೇರೆ, ಹೆಣ್ಣು ಬಂದಿರೋ ಮದು ಬೇರೆಯಾ? ಇಲ್ಲವೇ? ಆದ ಕಾರಣ ಸಾದೃಶ್ಯ ರೋಗದಿಂದ ಪ್ರತಿಜ್ಞವಾಗಿರ್ತಕ್ಕಂಥದ್ದನ್ನ ಭ್ರಾಂತಿ ಅಂತ ಹೇಳ್ಬೇಡ ಎಂಬುದಾಗಿರ್ತಕ್ಕಂಥದ್ದನ್ನ ಹೇಳಿ ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದನ್ನ ಹೇಗಿದೆ ಅಂತಂದ್ರೆ ವಾಚಾ ರೂಪ ನಿತ್ಯಯ ಎಂಬುದಾಗಿರ್ತಕ್ಕಂಥದ್ದು ವೇದದಲ್ಲೇ ಮತ್ತು ವೇದವಾಗಿರ್ತಕ್ಕಂಥ ವರ್ಣಗಳಾಗಿರ್ತಕ್ಕಂಥದ್ದು. ಇದರಲ್ಲಿ ವರ್ಣ ನಿತ್ಯ ಅಂತದನ್ನ ಹೇಳ್ತಕ್ಕಂಥದ್ದು ವೇದವನ್ನ ಹೇಳ್ತಾ ಇದ್ದಾರೆ. ಸಂಸ್ಕೃತದ ಇರ್ತಕ್ಕಂಥ ವರ್ಣಗಳು ಅಂತ ಹೇಳ್ತಾ ಇದ್ದಾರೆ. ಭಾಗ್ಯವನ್ನು ಹೇಳಿಲ್ಲ. ಆದ ಕಾರಣ ವಾಚಾ ವಿರೂಪ ನಿತ್ಯಯ ಎಂಬುದಾಗಿರ್ತಕ್ಕಂಥ ಮಾತು. ಅಂದ್ರೆ ವಿರೂಪ ಅಂತ ಋಷಿಗಳು ಅವರ ನೋಡಿ ಪರಮಾತ್ಮನ ಇರ್ತಕ್ಕಂಥವನ್ನ ನಿತ್ಯವಾಗಿರ್ತಕ್ಕಂಥ ಮಾತಿನಿಂದ ಸ್ತೋತ್ರ ಮಾಡ್ರಿ ಹಾಗಂತ ಹೇಳ್ತಾರೆ. ನಿತ್ಯವಾಗಿರ್ತಕ್ಕಂಥ ಮಾತಿನಿಂದ ವೇದ ಮಂತ್ರ ಹೇಳಿ ಪರಮಾತ್ಮನ ಸ್ತೋತ್ರ ಮಾಡ್ರಿ ಹಾಗಂತ ಹೇಳ್ತಕ್ಕಂಥದ್ದು ಇದು ಒಂದು ವೇದ ಮಾತು. ಆಮೇಲೆ ಸುಧೀರ್ಭಾವ ಅನಿತ್ಯ ಅನಿತ್ಯಾಭಾವ ಸ್ಮೃತಯ ಯಾಶ್ಚ ಅನ್ಯ ವಾಕ್ ಇತಿ ಪೈಂಗಿ ಸ್ಮೃತಿ. ಪೈಂಗಿ ಸ್ಮೃತಿ ಆಗಿರ್ತಕ್ಕಂಥದ್ದು ಹೇಳುತ್ತೆ. ಏನ್ ಹೇಳುತ್ತೆ ಅಂದ್ರೆ ಪರಮಾತ್ಮನ ಇರ್ತಕ್ಕಂಥವನ್ನ ನಿತ್ಯವಾಗಿರ್ತಕ್ಕಂಥ ಮಾತಿನಿಂದ ಸ್ತೋತ್ರ ಮಾಡ್ರಿ, ಅನಿತ್ಯವಾಗಿರ್ತಕ್ಕಂಥ ಮಾತಿನಿಂದ ಸ್ತೋತ್ರ ಮಾಡ್ರಿ. ಹಾಗಿದ್ರೆ ಏನಂತ ಭಾಗವತ, ಗೀತಾ, ಪುರಾಣ ಇತ್ಯಾದಿಗಳಿಂದ ದೇವರ ಸ್ತೋತ್ರ ಮಾಡ್ರಿ ಮತ್ತು ಋಗ್ವೇದ, ಯಜುರ್ವೇದ ಇತ್ಯಾದಿ ವೇದಗಳಿಂದ ಸ್ತೋತ್ರ ಮಾಡ್ರಿ ಅಂತ ಹೇಳುತ್ತೆ. ಆದ ಕಾರಣ ಪೈಂಗಿ ಸ್ಮೃತಿ ಆಗಿರ್ತಕ್ಕಂಥದ್ದು ಈ ವೇದವಾಗಿರ್ತಕ್ಕಂಥದ್ದು ಎಟರ್ನಲ್ ಎಂಬುದಾಗಿರ್ತಕ್ಕಂಥದ್ದು ಹೇಳುತ್ತೆ. ಅದಕ್ಕಾದ್ಮೇಲೆ ಕಾತ್ಯಾಯನ ಸ್ಮೃತಿ ಆಗಿರ್ತಕ್ಕಂಥದ್ದು ಹೇಳ್ತಾರೆ. ವಿದ್ಯೆ ಪರಮ ಬ್ರಹ್ಮ ವ್ಯಾಪಿಕಾ ಪರಮ ಸ್ಮೃತಿ ಅನಾದಿನಿತ್ಯಾಸ ದಕ್ಷವಿನ ಸಂಗಮ್ಯತೆ. ಹಾಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಹೇಗಿದ್ರೆ ಬ್ರಹ್ಮನ ಇರ್ತಕ್ಕಂಥ ನಿಮ್ಮ ಮೇಲೆ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ಆಬ್ಜೆಕ್ಟ್ ಬೇರೆ ಯಾವುದೂ ಇಲ್ಲ. ಭಾಗ್ಯವನ್ನು ಮುಂದೆ ತಿಳ್ಕೊಂಡು ಒಳ್ಳೆಯವರ ಕೆಟ್ಟವರ ಎಂಬುದಾಗಿ ಪಾಲಿಟಿಕ್ಸ್ ಅನ್ನ ಮಾತಾಡಿದ ಒಂದು ಉಪಯೋಗವಾಗಿರ್ತಕ್ಕಂಥದ್ದಿಲ್ಲ. ಅರ್ಥ ಆಯ್ತಲ್ಲ? ಬ್ರಹ್ಮನ ಇರ್ತಕ್ಕಂಥವು ತಾನೇ ತಿಳ್ಕೊಬೇಕಾಗಿರ್ತಕ್ಕಂಥದ್ದಲ್ಲಿ ಉತ್ತಮ ಇರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಶುಚಿಯಾಗಿರ್ತಕ್ಕಂಥದ್ದು ತಾನೇ ಬ್ರಹ್ಮನ ಕುರಿತು ತಿಳಿಸಿಕೊಡ್ತಕ್ಕಂಥದ್ದಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರಧಾನವಾಗಿರ್ತಕ್ಕಂಥದ್ದು. ಈ ಶ್ರುತಿಯಾಗಿರ್ತಕ್ಕಂಥದ್ದು ಅನಾದಿ ನಿತ್ಯ. ಹಾಗಂತಂದ್ರೆ ಅದಕ್ಕೆ ಆದಿಯಾಗಿರ್ತಕ್ಕಂಥದ್ದು ಇಲ್ಲ, ಅದಕ್ಕೆ ಸಂಹಾರವಾಗಿರ್ತಕ್ಕಂಥದ್ದು ಇಲ್ಲ, ನಿತ್ಯವಾಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಸ್ಮೃತಿ ಆಗಿರ್ತಕ್ಕಂಥದ್ದು ಅನಾದ ನಿತ್ಯವಾಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಬ್ರಹ್ಮನ ಇರ್ತಕ್ಕಂಥವ್ರು ಅನಾದ ನಿತ್ಯ ಎಂಬುದಾಗಿ ಹೇಳಿ ಆ ಸ್ಮೃತಿ ಆಗಿರ್ತಕ್ಕಂಥದ್ದು ಇಲ್ಲಂಗೆ ಬ್ರಹ್ಮನ ಲಕ್ಷ್ಯವಿನ ಗಮ್ಯತೆ. ಕಾರಣ ಬ್ರಹ್ಮನ ಕುರಿತು ತಿಳಿಸಬೇಕು. ನಾವು ವೇದ ಓದಲಾರೆ, ಬ್ರಹ್ಮಸೂತ್ರ ಓದಲಾರೆ ಹಾಗೆ ಹೇಳಿದ್ರೆ ಬ್ರಹ್ಮನ ಕುರಿತು ತಿಳ್ಕೊಳ್ಳ, ನಾವು ಸತ್ಯವಾಗಿ ತಿಳ್ಕೊಳ್ಳ. ಲಕ್ಷ್ಯವಿನ ಹಾಗಿದ್ರೆ ವೇದವನ್ನು ಬಿಟ್ಟು ಅದು ಇರ್ತಕ್ಕಂಥ ಅಂತಾರೆ. ಎಲ್ಲರೂ ಬಂದು ದೇವರಿಲ್ಲ ಅಂತ ಹೇಳ್ತಕ್ಕಂಥ ಅವರೆಲ್ಲ ಮಾಡ್ತಕ್ಕಂಥ ಫಂಡಮೆಂಟಲ್ ಮಿಸ್ಟೇಕ್ ಇರ್ತಾರೆ. ದೇವರನ್ನ ಪ್ರತ್ಯಕ್ಷದಿಂದ ತೋರಿಸ್ತೇನೆ ಅಂತ ನಾವು ಒಂದು ವೇಳೆ ಕೂಡ ಹೇಳಲ್ಲ. ದೇವರನ್ನ ಅನುಮಾನದಿಂದ ತೋರಿಸ್ತೇನೆ ಅಂತ ಒಂದು ವೇಳೆ ಕೂಡ ಹೇಳಲ್ಲ. ದೇವರಿದ್ದಾನೆ ಇಲ್ಲವೆಂಬ ಅದಕ್ಕೆ ವೇದಶಾಸ್ತ್ರ ಇರ್ತಕ್ಕಂಥದ್ದನ್ನು ನೋಡು ಅಂತ ಹೇಳ್ತಾರೆ. ವೇದಶಾಸ್ತ್ರವನ್ನು ನೋಡಿ ಅದಕ್ಕೆ ದೇವರಿಲ್ಲ ಅಂತ ಹೇಳಕ್ಕಿಲ್ಲಾರ್ದು ಹಾಗೆ ಮಾಡ್ತಾರೆ.
ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ಈ ಪ್ರಕಾರವಾಗಿರ್ತಕ್ಕಂಥ ಅನೇಕ ಪ್ರಮಾಣಗಳಾಗಿರ್ತಕ್ಕಂಥದ್ದನ್ನ ಆಚಾರ್ಯರು ತೋರಿಸಿ ನಿತ್ಯ ವೇದ ವೇದ ಶಾಶ್ವತ ಅದು ಕೃಷ್ಣ ಬುದ್ಧಿಗ ಸರ್ಗೆ ಸರ್ಗೆ ಅವನ ಇವೆಯಿತ ಅವ ಉದ್ದೀರಿಯಂತೆ ಅನಿಸಂಗತ ಸಂತತಂ ಚಿಂತೆಯ ಕಂಠಂ ಭಾಷಣವಸ್ತು ಭಾಷಣ ವೈಕುಂಠಸ್ಯ ಆಗಿದ ವೇದ ಉದ್ದೀರಿಯಂತೆ ಅನಿಸಂಗತ ಎಂಬುದಾಗಿ ಪರಮಾತ್ಮನ ಇರ್ತಕ್ಕಂಥ ಯಾವಾಗಲೂ ಆ ವೇದವಾಗಿರ್ತಕ್ಕಂಥದ್ದನ್ನ ಉಚ್ಚಾರಣವಾಗಿರ್ತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥ ತತ್ಕ್ರಮೇಣ ಇವ ಒಂದೇ ಕ್ರಮದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಕ್ರಮದಿಂದ ಮಾಡಿಸ್ತಕ್ಕಂಥದ್ದಲ್ಲ. ಸ್ವರೈ ವರ್ಣೈ ಅಂತ ಯಾವ ಸ್ವರದಿಂದ ಹೇಳ್ಬೇಕು, ಯಾವ ವರ್ಣಗಳನ್ನ ಹೇಗೆ ಹೇಳ್ಬೇಕು, ಅದೇ ಪ್ರಕಾರವಾಗಿ ಪರಮಾತ್ಮನ ಇರ್ತಕ್ಕಂಥ ಪ್ರತಿ ಕಲ್ಪದಲ್ಲೂ ಯಾವಾಗಲೂ ಉಚ್ಚಾರ ಮಾಡ್ತಾ ಇದ್ದಾನ. ಆದ ಕಾರಣ ಈ ಉದೀನ ಅದರಿಂದ ಅನೇಕ ಋಷಿಗಳಾಗಿರ್ತಕ್ಕಂಥವರು ಅವ್ರ ಯೋಗ್ಯತಾನುಸಾರವಾಗಿ ಕೆಲವೊಂದು ಅವ್ರ ಕಿವಿಯಲ್ಲಿ ಬೀಳುತ್ತೆ, ಅದನ್ನ ಕೇಳಿ ಬಂದಿರ್ತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥದ್ದು. ಆದ ಕಾರಣ ಅಂತ ಮಾರಿ ಕಿವಿಯಲ್ಲಿ ಬಿದ್ದು ಬಂದಿರ್ತಕ್ಕಂಥದ್ದು ತಾನೇ ನಮ್ಮಲ್ಲಿ ಇರ್ತಕ್ಕಂಥ ಉಪಲಬ್ಧವಾಗಿರ್ತಕ್ಕಂಥ ವೇದಾಂತ ಅರ್ಥ. ಉಪಲಬ್ಧವಾಗಿರ್ತಕ್ಕಂಥ ವೇದಾಂತ ನಮಗೆ ತಿಳಿದಿರ್ತಕ್ಕಂಥ ವೇದಗಳಾಗಿರ್ತಕ್ಕಂಥದ್ದು, ನಮಗೆ ತಿಳಿದಾಗಿರ್ತಕ್ಕಂಥ ವೇದವಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು, ಆದಷ್ಟು ಪರಮಾತ್ಮನ ಇರ್ತಕ್ಕಂಥ ಉಚ್ಚಾರಣೆ ಇರ್ತಕ್ಕಂಥದ್ದು ಮಾಡ್ತಾ ಇದ್ದಾನ. ಅನ್ನಂಬದಾಗಿರ್ತಕ್ಕಂಥದ್ದು ಶಾಶ್ವತವಾಗಿ ಇದು ನಡೀತಾ ಇರ್ತಕ್ಕಂಥದ್ದಾಗಿದೆ ಎಂಬುದಾಗಿರ್ತಕ್ಕಂಥ ಹೇಳಿ ಪುರಾಣಾನಿ ತದರ್ಥಾನಿ. ಈಗ ಪುರಾಣಗಳನ್ನ ಕುರಿತು ತಿಳಿಸಬೇಕು. ಪುರಾಣಗಳಾಗಿರ್ತಕ್ಕಂಥದ್ದು ತದರ್ಥಾನಿ ಹಾಗಂತಂದ್ರೆ ಆ ವೇದಗಳ ಅರ್ಥವಾಗಿರ್ತಕ್ಕಂಥದ್ದನ್ನ ಹೇಳಕ್ ಬಂದಿರ್ತಕ್ಕಂಥದ್ದು ತಾನೇ ಸ್ಮೃತಿಗಳು. ಸ್ಮೃತಿ ತಪ್ಪರ ಪುರಾಣಗಳಾಗಿರ್ತಕ್ಕಂಥದ್ದು ಇತಿಹಾಸವಾಗಿರ್ತಕ್ಕಂಥದ್ದು ಸರ್ಗೆ ಸರ್ಗೆ ಅಗ್ನಿವೇದ ಕ್ರಿಯತೆ ಇದು ತದರ್ಥಾನಿ ಪೂರ್ವ ಸರ್ಗವತೆ. ಆ ವೇದವಾಗಿ ಪುರಾಣಗಳಾಗಿರ್ತಕ್ಕಂಥದ್ದು ನಿತ್ಯಾಂಗ ಹೇಳ್ತೇವೆ, ಅನಿತ್ಯಾಂಗ ಹೇಳ್ತೇವೆ. ವೇದಗಳಾಗಿರ್ತಕ್ಕಂಥದ್ದು ನಿತ್ಯಾಂಗ ಹೇಳ್ತಾರೆ, ಪುರಾಣಗಳಿರ್ತಕ್ಕಂಥದ್ದು ಅನಿತ್ಯಾಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಒಂದು ಉದಾಹರಣೆ ಹೇಳ್ತಾರೆ. ಈಗ ನಿಮ್ ಮುಂದೆ ಇರ್ತಕ್ಕಂಥ ಭಾಗವತವಾಗಿರ್ತಕ್ಕಂಥದ್ದಲ್ಲಿ 12 ಸ್ಕಂದ ಇರ್ಬೋದು, ಸಾರಿ ಭಾಗವತ ಮನಗಳ 15 ಸ್ಕಂದ ಮಾಡ್ಬೋದು. ಆದ್ರೆ ಅಲ್ಲಿರ್ತಕ್ಕಂಥ ಅರ್ಥವಾಗಿರ್ತಕ್ಕಂಥದ್ದು ಕೃಷ್ಣ ಸರ್ವೋತ್ತಮ ಎಂಬುದಾಗಿರ್ತಕ್ಕಂಥದ್ದು ಯಾವಾಗಲೂ ಇರೋದು. ಅರ್ಥವಾಗಿರ್ತಕ್ಕಂಥದ್ದಲ್ಲಿ ನಿತ್ಯವಾಗಿರ್ತಕ್ಕಂಥದ್ದು ಶ್ಲೋಕಗಳು ಪದಗಳು ಮಾರಬಹುದು. ಆದ ಕಾರಣ ಅನಿತ್ಯ ಎಂಬುದಾಗಿರ್ತಕ್ಕಂಥದ್ದು ಪುರಾಣಗಳಿರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು ವೇದಾನ ಸೃಷ್ಟಿ ವಾಕ್ಯಾನಿ ವ್ಯಕ್ತಿ ಅಪೇಕ್ಷ. ಭೇದವಾಗಿರ್ತಕ್ಕಂಥದ್ದು ಸೃಷ್ಟಿ ಆಯ್ತು ಅಂತ ಮತ್ತೊಂದ್ರೆ ಅದು ವ್ಯಕ್ತವಾಯಿತು ಅಂತ ಅರ್ಥ. ಅದ್ರ ಆ ವೇದವನ್ನು ಅವರು ಸೃಷ್ಟಿ ಮಾಡಿರು ಅಂತ ಎಲ್ಲರೂ ಪುರಾಣದಲ್ಲಿ ಇತ್ತು ಅಂತಂದ್ರೆ ಅವರು ಸೃಷ್ಟಿ ಮಾಡಲ್ಲ, ಅವ್ರ ವೇದ ಉಚ್ಚಾರಣೆ ಮಾಡಿರು ಎಂಬುದಾಗಿರ್ತಕ್ಕಂಥದ್ದು. ಉತ್ಪತ್ತಿ ವಾಸುದೇವಸ್ಯ ಪ್ರಾದುರ್ಭಾವ ಮತ್ತು ಜನಿ ಅಂತ ವಾಸುದೇವನಾಗಿರ್ತಕ್ಕಂಥ ಅವರಿಗೆ ಉತ್ಪತ್ತಿ ಆಯಿತು. ವಸುದೇವ ಮತ್ತು ದೇವಕಿಯಿಂದ ಕೃಷ್ಣ ಹುಟ್ಟಿದ ಅಂದ್ರೆ ಏನರ್ಥ? ಕೃಷ್ಣ ಪರಮಾತ್ಮ ವ್ಯಕ್ತವಾದ ತತ್ವ ಅಂತ ಹೇಳಿ ಅವ್ರ ತಾಯಿಯೂ ಅಲ್ಲ, ಅವ್ರ ತಂದೆಯೂ ಅಲ್ಲ, ಅವನಿಗೆ ಎಲ್ಲರಿಗೂ ತಾಯಿ ತಂದೆ ಆಗಿರ್ತಕ್ಕಂಥವ. ಆದ ಕಾರಣ ಈ ಪ್ರಕಾರವಾಗಿರ್ತಕ್ಕಂಥದ್ದು ತಿಳ್ಕೊಬೇಕು. ಅವಾಂತರ ಅಭಿಮಾನ ದೇವತಾನ ವ್ಯಕ್ತಿಪೇಕ್ಷ. ಇದೆಲ್ಲ ಅವಾಂತರ ಅಭಿಮಾನಿ ದೇವತೆಗಳನ್ನ ತಿಳ್ಕೊಂಡು ವ್ಯಕ್ತಿ ಆಗಿರ್ತಕ್ಕಂಥದ್ದಾಯ್ತು ಕಿವಿಲ್ ಬಿತ್ತು ಅದನ್ನೇ ಹುಟ್ಟಿಬಿಕೆ ಎಂಬುದಾಗಿ ತಿಳ್ಕೊಂಡು ಭೇದವಾಗಿರ್ತಕ್ಕಂಥದ್ದು ಹುಟ್ಟಿದ್ದು ದೇವತೆಗಳು ಹುಟ್ಟೋದಿಲ್ಲ ಎಂಬುದಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದು ವಿಷಯವನ್ನ ಇಲ್ಲಿ ನಿಮಗೆ ಹೇಳ್ತಾರೆ. ಅದು ನನ್ನ ಅಭಿಪ್ರಾಯದಲ್ಲಿ ಕೊನೆ ಮಾತು ವೇದಾಂತ ಫಿಲಾಸಫಿ ಅಂತ ನನ್ನ ಅಭಿಪ್ರಾಯದಲ್ಲಿ ನಡೆಸಿದ್ದಾರೆ. ಈಗ ವೇದವಾಗಿರ್ತಕ್ಕಂಥದ್ದು ಅನಾದಿ ನಿತ್ಯ ಅಂತ ಹೇಳಿರಿ. ಅದು ನಾವೆಲ್ಲರೀಗ ವಿಷ್ಣು ತತ್ವ ನಿರ್ಣಯದಲ್ಲ, ಅದಕ್ಕೆ ಬೇರೆ ವಿಷಯ ಹೇಳ್ತಾ ಇದ್ದಾರೆ. ವೇದವಾಗಿರ್ತಕ್ಕಂಥದ್ದು ಅನಾದಿ ನಿತ್ಯ ಅಂತ ಹೇಳಿರಿ. ಭಗವದ್ಗೀತಾವಲ್ಲಿ ಇದನ್ನ ನೀವು ತಿಳ್ಕೋಬೇಕು. ಭಗವದ್ಗೀತಾವಲ್ಲಿ ಜೀವನ ಇರ್ತಕ್ಕಂಥ ಅನಾದಿ ನಿತ್ಯ ಅಂತ ಹೇಳಿರಿ. ನನ್ನೊಮ್ಮೆ ಇದನ್ನ ಚಂದ ಬರ್ದಿದ್ದಲ್ರಿ. ನನ್ನೊಮ್ಮೇನೆ ಜನಾಧಿಪ ನ ಜೈವನ ಭವಿಷ್ಯಾಮ ಸರ್ವೇ ಅಂತ ಹೇಳಿ 2ನೇ ಅಧ್ಯಾಯ 12ನೇ ಶ್ಲೋಕದಿಂದ 6ನೇ ಅಧ್ಯಾಯದವರೆಗೂ ಜೀವನ ಇರ್ತಕ್ಕಂಥ ನಿತ್ಯ. ಆದ ಕಾರಣ ನೀ ಧರ್ಮ ಎಂದು ಆಗಿರ್ತಕ್ಕಂಥದ್ದು ಮಾಡು,
ದೇಹ ಹೋದ್ರೂ ಜೀವ ಹೋಗೋದಿಲ್ಲ ಅಂತ ಹೇಳಿ ಜೀವನಿತ್ಯತ್ವವನ್ನು ಸಮರ್ಥನೆ ಮಾಡಿದ. ಅದೇ ಪ್ರಕಾರವಾಗಿ ಕಾಟಗೋಪನಿಷತ್ತಲ್ಲಿ ನಿತ್ಯೋನಿತ್ಯ ವೇದಾನ ಎಂಬುದಾಗಿರ್ತಕ್ಕಂಥದ್ದು ಬಂದಿದೆ. ನಿತ್ಯೋನಿತ್ಯಾನ ಅಂತ ಹೇಳಿ ಇವರ ಅನಾದಿ ನಿತ್ಯ ಜೀವ ಎಂಬುದಾಗಿರ್ತಕ್ಕಂಥದ್ದು. ಇದು ಒಂದು ಕಾನ್ಸೆಪ್ಟ್ ನಿಮಗೆ ಹೇಳ್ತಾನೆ. ಇದಕ್ಕೆ ಅಂದ್ರೆ ಅದು 2ನೇ ಅಧ್ಯಾಯ 3ನೇ ಪಾದ ನವೀನ ಶ್ರುತಿ ಮುಕ್ತ ಅನ್ಸೋದು. ಆ ವಿಷಯ ತೆಗೆದು ನೋಡಿದ್ರೆ ಅದಕ್ಕೆ ಒಂದು ಪ್ರಮೇಯ ನಿಮಗೆ ನೋಡ್ಬೇಕು ಅಂತ ನಂಗೆ ಆಸೆ. ಈಗ ಅನಾಥ ನಿತ್ಯ ಅಂತಂದ್ರೆ ದೇವ್ರ ಮುನ್ನ ತುಂಬಾ 3 ವರ್ಷದಿಂದ ಕಷ್ಟಪಟ್ಟೆ ಈ ಪ್ರಮೇಯಕ್ಕೆ. ಅದಕ್ಕೆಂದ್ರೆ ಅನಾಥ ನಿತ್ಯ ಅಂತ ದೇವ್ರ ಮುಂದೆ ಹೋಗಿ ನಿಂತಿದ್ದು ಪರಮಾತ್ಮ ನೀನು ಅನಾಥ ನಿತ್ಯ ನಾನು ಅನಾಥ ನಿತ್ಯ ಅಂತ ಹೇಳಿಕೊಳ್ಳಕ್ ಮುಡಿಯಾದ. ದೇವರಿಗೆ ಮೇಲಿಲ್ಲ ಎಂಬುದು ತಿಳ್ಕೊಂಬದ್ರಕ್ಕಿಂತ ದೇವರಿಗೆ ಸದೃಶವಾಗಿ ಸಿಮಿಲರ್ ಆಗಿ ಯಾವ ಆಸ್ಪೆಕ್ಟ್ಲು ನಾವಿಲ್ಲ ಎಂಬ ತಿಳ್ಕೊಂಬದು ಮುಖ್ಯ. ದೇವರಿಗೆ ಮೇಲೆ ಎಲ್ಲರೂ ಉಪರಾಶ ಮಾಡೋರು, ಆದ್ರೆ ದೇವರಿಗೆ ಸದೃಶವಾಗಿ ನಾವಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಆಟೋಮ್ಯಾಟಿಕ್ ದೇವರಿಗೆ ಮೇಲೆ ನಾವಿಲ್ಲ ಎಂಬುದು ಬಂದ್ಬಿಡ್ತೇವೆ. ದೇವರ ಮುಂದೆ ಹೋಗಿ ನಿಂತು ಪರಮಾತ್ಮ ನೀ ಸ್ವತಂತ್ರವಾಗಿ ಅನಾಥ ನಿತ್ಯ ನಾ ಸ್ವತಂತ್ರವಾಗಿ ಅನಾಥ ನಿತ್ಯ, ಆದ ಕಾರಣ ನಿಮ್ಮಿಬ್ಬರು ಅನಾಥ ನಿತ್ಯತ್ವ ಇದೆ ಅಂತ ಹೇಳಕ್ ಮುಡಿಯಾದ. ಕ್ವಶನ್ ಹೆಚ್ಚಾಯ್ತವದು. ನೀ ಬೇಕಾದ್ರೆ ಸ್ವತಂತ್ರತ್ವ ಸತಿ ಅನಾಥ ನಿತ್ಯತ್ವ ನಿನ್ನಲ್ಲಿ, ನನ್ನಲ್ಲಿ ಆ ಸ್ವತಂತ್ರತ್ವ ಸತಿ ಅನಾಥ ನಿತ್ಯತ್ವ ಇದೆ. ಆದ ಕಾರಣ ಅನಾಥ ನಿತ್ಯ ಎಂಬ ಕ್ವಾಲಿಟಿಲಿ ನಾವಿಬ್ಬರು ಒಂದು ಅಂತ ಹೇಳಕ್ ಮುಡಿಯಾದ ಎಂಬ ಅದನ್ನ ದಯಮಾಡಿ ನೀವು ಯೋಚನೆ ಮಾಡಿ ಅದಕ್ಕಿರ್ತಕ್ಕಂಥ ಉತ್ತರವನ್ನು ತಿಳ್ಕೊಂಡ್ರೆ ತುಂಬಾ ಪುಣ್ಯ. ಪ್ರಥಮ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ 18ನೇ ಸೂತ್ರ ಅಂತರ್ಯಾಮ್ಯಾದಿ ದೈವಾಭಿಷು ತದನುಪದೇಶ ಆಗ್ಬೋದು ಸೂತ್ರ ಬರೋದು. ಅಲ್ಲಿ ಅಂತರ್ಯಾಮಿ ಅಂದ್ರೆ ಏನರ್ಥ ಅಂತಂದ್ರೆ ಅವನಲ್ಲಿ ಇದ್ದಿದ್ದು ಎಲ್ಲ ಕೆಲಸ ಮಾಡ್ತಾನಂಬದು ಮಾತ್ರ ಅಲ್ಲ, ರಾಜಾಧಿಪತಿ ನಿಯಾಮಕ ಮಾತ್ರ ಅಲ್ಲ, ಮೊದಲು ಜೀವನ ಇರ್ತಕ್ಕಂಥವ ಜೀವ ಅಂತ ಉಳಿಲಕ್ಕೆ ಅವ ಜೀವನೊಳಗಿರೋ ಪ್ರಯುಕ್ತ. ಆದ ಕಾರಣ ಅದಕ್ಕಾಮೇಲೆ ನೀವು ಕೇಳ್ತಿತ್ತು ಈ ಗೀತಾ ಇದಕ್ಕೆಲ್ಲ ಏನು ಉತ್ತರ ಅಂತ ಕೇಳ್ರಿ. ಇದರ ಕುರಿತು ಕೂಡ ಬರೆದಿಟ್ಟಿದ್ದೇನೆ, ನಿಮ್ಮಂತ ಅವರಿಗೆ ಹೇಳಿರೋ ಪುಣ್ಯ ಎಂಬ ಅದಕ್ಕೆ ಹೇಳ್ತಾ ಇದ್ದೇನೆ. ಅದ ಕಾರಣ ಇಲ್ಲಿ ಒಂದು ಜೀವನ ಇರ್ತಕ್ಕಂಥ ನಿತ್ಯತ್ವ ಇರ್ತಕ್ಕಂಥದ್ದು ಅನಾದಿ ನಿತ್ಯತ್ವ ಉಳಿತಕ್ಕಂಥದ್ದೇ ಅವರು ಒಂದು ಪೆರ್ಸೆಯಿಂದ ಉಳಿದ. ಇಲ್ಲಂದ್ರೆ ನಾನು ಕಲ್ಲ ಉಡುವೆ, ಜೀವನ ಇರ್ತಕ್ಕಂಥವ ಆಬ್ಜೆಕ್ಟ್ ಆಡುವ. ಆದ ಕಾರಣ ಅವ್ರ ಮುಂದೆ ಹೋಗಿ ಜೀವನ ಇರ್ತಕ್ಕಂಥವ ನಾನು ಅನಾಥ ನಿತ್ಯ ನೀನು ಅನಾಥ ನಿತ್ಯ ಅಂತ ಹೇಳ್ಕೊಡು. ಈ ಗೀತಾವಿನ ಉಪದೇಶ ಮಾಡಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ನೀನ್ ದೇಹ ಹೋಗತ್ತೆ ಅಂತ ಅಡಿತೀಯಾ ಇಲ್ಲ ಜೀವ ಹೋಗುತ್ತೆ ಅಂತ ಅಡಿತೀಯಾ. ಅರ್ಜುನ ಹೇಳ್ತಾನೆ ನಾ ಹೊಂಟೋತಾನೆ ಜಾಯಸಿ ಜೈನ್ ಕರ್ಮಣಿಸ್ತೆ ಮತಾ ಬುದ್ಧಿ ಜನಾರ್ದನ ತತ್ಕಿಂ ಕರ್ಮಣಿ ಗೋರೇ ಮಾಂ ನಿಯೋಜಿಸಿ ಕೇಶವ. ನಾ ಓಡಿ ಹೊಂಟಾನೆ ಅಂದ್ರೆ ಹೋಗಬೇಡವು, ದೇಹ ಹೋಗ್ತಕ್ಕಂಥ ಅಂತಾನೆ. ಅಂತವಂತ ಇಮೇ ದೇಹ, ಈ ದೇಹ ಅಂತವಂತ. ಆದ್ರೆ ನಿನ್ನ ಸ್ವರೂಪ ದೇಹವಾಗಿರ್ತಕ್ಕಂಥದ್ದು ಜೀವನ ಇರ್ತಕ್ಕಂಥವ ನಿತ್ಯ. ಆದ ಕಾರಣ ಇನ್ನೊಂದು ದೇಹ ಬರುತ್ತೆ, ಡ್ಯೂ ಯರ್ ಡ್ಯೂಟಿ ಅಂತ ಹೇಳ್ತಕ್ಕಂಥ ಕಾಂಟೆಕ್ಸ್ಟ್ ಅದು. ಅರ್ಥ ಆಯ್ತಲ್ಲ? ಅಲ್ಲಿ ಜೀವನ ಇರ್ತಕ್ಕಂಥವನ್ನ ದೇವರಾಗಿರ್ತಕ್ಕಂಥವ ನಾಶ ಮಾಡಕ್ ಮುಡಿಯಾದ, ಹೊಸ ಜೀವನ ಸೃಷ್ಟಿ ಮಾಡಕ್ ಮುಡಿಯಾದ. ಇಲ್ಲಿ ಮಾ ಕ್ವಶನ್ ಅಲ್ಲಿ ಬರಲ್ಲ. ಇದಕ್ಕೆ ಆಮೇಲೆ ಬಂದು ಏನಾಯ್ತು ಅಂತಂದ್ರೆ ಈ ಜೀವನ ಇರ್ತಕ್ಕಂಥವನ್ನ ದ್ರವ್ಯಂ ಕರ್ಮಚ ಕಾಲಶ ಸ್ವಭಾವ ಜೀವೇಚ ಯದಾನುಗ್ರಹಟ ಸಂತಿ ದಸಂತಿ ಅಪೇಕ್ಷ ಅಂತ ಬರ್ತೇನೆ ನೋಡ್ರ. ಇದು ಭಾಗವತ ಶ್ಲೋಕ ಅಲ್ಲ, ಇದು ಸ್ಮೃತಿ ವಾಕ್ಯ. ತದನ್ನೆಂದು ಆರಮಣ ಶಬ್ದಾದ ಬ್ಯಾವು ಒಂದು ಸೂತ್ರ ಬರ್ತೇನೆ ನೋಡ್ರಿ. ಅದ ಕೆಳಗ ಅನುವ್ಯಾಖ್ಯಾನತೆ ನೋಡ್ರಿ ಇದ್ರೆ ಇದಾಗಿ ಇತಿ ಸ್ಮೃತಿ ಹಿಂದಿರೋದು, ಇದು ವೇದ ವಾಕ್ಯ. ಅದಕ್ಕಾರ ಈ ಜೀವನ ಇರ್ತಕ್ಕಂಥವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ತುಂಬಾ ಬೆಳೆ ನನ್ನ ಮನಸ್ಸಿಗೆ ಯೋಚನೆ ಬಂದು ಒಂದು 1 ವರ್ಷದಿಂದ ತುಂಬಾ ಕಷ್ಟಪಟ್ಟೆ. ಕೆಲವರಿದ್ರೆ ಕೇಳ್ರಿ ಇಂಥ ಮನೆಯೆಲ್ಲ ಯೋಚನೆ ಮಾಡ್ಬೇಡ್ರಿ ಸರಿ ಬಿಟ್ಬಿಟ್ಟೆ. ಏನಾಯ್ತು ಅಂದ್ರೆ ಅದಕ್ಕೆ ಯಾರು ಉಪಕಾರ ಮಾಡಿರು ಅಂತ ಹೇಳ್ತಾರೆ ಆಚಾರ್ಯ ನಮಗ.
ಆಗ ಒಂದು ವೇಳೆ ಈಗ ಲೋಯರ್ ಲಿಮಿಟ್ ಇದ್ದ ಒಂದು ಸಿನಾಪ್ಸಿಸ್ ಬರ್ತಾರೆ. ಈಗ ಸ್ವಾತಂತ್ರ್ಯಕ್ಕೆ ಲೋಯರ್ ಲಿಮಿಟ್ ಯಾರು? ದೇವರೇ ಇದ್ದಾರೆ. ಕಲಿ ಪ್ರವೇಶ ಇಲ್ಲ ಅದಕ್ಕೆ ದೇವರ ಲಿಮಿಟ್ ಯಾರು? ಭಾರತೀ ದೇವರು ಬರೀದು. ಅನೇಕ ಶಬ್ದಗಳಾಗಿರ್ತಕ್ಕಂಥದ್ದು ಅಸಂಕುಚಿತ ಸರ್ವಶಬ್ದ ಆಗಿದ್ದು ಲೋಯರ್ ಲಿಮಿಟ್ ಯಾವುದು? ವಾಯುದೇವರು ಬರೀದು. ಯಾವಾಗಲೂ ಸಂಬಂಧ ಇಲ್ಲ ಅದಕ್ಕೆ ಲೋಯರ್ ಲಿಮಿಟ್ ಯಾವುದು? ಲಕ್ಷ್ಮೀ ದೇವಿ. ಅದರಂಗೆ ಪಾಠ ಹೇಳಬೇಡ. ಒಂದು 20 ವರ್ಷ ಕಡೆಗೆ ಈ ಜೀವನ ಸೃಷ್ಟಿ ಮಾಡ್ತಕ್ಕಂಥದ್ದು, ಒಂದು ವೇಳೆ ಹೊಸ ಜೀವನ ಸೃಷ್ಟಿ ಮಾಡ್ತಕ್ಕಂಥ ಕೆಪಾಸಿಟಿ ಲಕ್ಷ್ಮೀ ದೇವಿಗೂ ಇತ್ತು ಅಂತಂದ್ರೆ ದೇವರಿಂದ ನಾನು ಮುಡಿಯೋದು ಅಂತ ಹೇಳಿರ್ತಕ್ಕಂಥದ್ದು ತಪ್ಪಾಗುತ್ತಲ್ಲ. ಹಾಗೆ ಅಂತ ಹೇಳಿ ನಾ ಏನ್ ಮಾಡಿ ಅಂತಂದ್ರೆ ಬೇರೆ ಮುಂದೆ ನೋಡಲ್ಲ. ಮೊದಲು ಸಮನಾಧಿಕರಣ ಅಂತ ನೋಡ್ರಿ, 4ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ ಇರ್ತಕ್ಕಂಥದ್ದು ಸಮನಾಧಿಕರಣ. ಭಾಷೆದಲ್ಲಿ ನೋಡಿದೆ, ಇದಕ್ಕೆ ನನಗೆ ಆನ್ಸರ್ ಸಿಕ್ಕಲ್ಲ. ಸಮನಾಧಿಕರಣ ಮತ್ತು ಅನುವ್ಯಾಖ್ಯಾನದಲ್ಲಿ ನೋಡಿದೆ, ಇದಕ್ಕೆ ಆನ್ಸರ್ ಸಿಕ್ಕಲ್ಲ. ಅನುವ್ಯಾಖ್ಯಾನದಲ್ಲಿ ಎಲ್ಲೇದು ಕಾಣುವ ಸುಧಾವಿಲು ಆನ್ಸರ್ ಸಿಕ್ಕಲ್ಲ. ಆಮೇಲೆ ನ್ಯಾಯ ವಿವರಣ ಇರ್ತಕ್ಕಂಥ ಆಚಾರ್ಯರು ಮಾಡಿದ್ದಾರೆ, ಅದಿಲ್ಲಿ ಇದಕ್ಕೆ ನನಗೆ ಐ ಗಾಟ್ ಆನ್ಸರ್. ನ್ಯಾಯ ವಿವರಣ ದಯಮಾಡಿ ನೀವು ಸಮನಾಧಿಕರಣ ತೆಗೆದು ನೋಡ್ರಿ ಇದ್ರೆ ಅಲ್ಲಿ ಇದೇನ ನಾನು ಪಾಠ ಹೇಳಬೇಡಿ, ಅದು ಏನು ಆಯ್ತು ಬಂದು ನಿಮಗೆ ಕೊನೆಯಾಗ್ತದೆ. ಆಗ ಆಚಾರ್ಯರು ಯಾವ ಕಾರಣದಲ್ಲೂ ಪ್ರಕೃತಿ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಪ್ರಕೃತಿ ಸಂಬಂಧ ಇತ್ತು ಅಂತಂದ್ರೆ ಅವ ಹುಟ್ಟುಡುವ ಅಲ್ವಾ? ತದನಂತರ ಪ್ರತಿಬಂಧು ಸಂಪ್ರಕ್ಷಣ ರೂಪನಾಮ್ಯ ಮೂರ್ತ ಸೂತ್ರ. ಅದ ಕಾರಣ ಸೂಕ್ಷ್ಮ ರೂಪದಲ್ಲಿ ಪ್ರಕೃತಿ ಸಂಬಂಧ ಇತ್ತು ಅಂದ್ರೆ ತಿರುಗುವವರಿಗೆ ಜನರ ಬಂದು ನಾನು. ಆದ ಕಾರಣ ಈ ಯಾವ ಕಾಲದಲ್ಲೂ ಪ್ರಕೃತಿ ಸಂಬಂಧ ಇಲ್ಲ ಅಂತ ಲಕ್ಷ್ಮಿಗೆ ಹೇಳ್ತೀರಿ. ಆದ ಕಾರಣ ಅವಳಿಗೆ ಹುಟ್ಟಾದಿಲ್ಲ ಅಂತ ಹೇಳ್ತೀರಲ್ಲ, ಅದು ಅವಳಿಗೆ ಸಿಕ್ಕಿರ್ತಕ್ಕಂಥದ್ದು ಪರಮಾತ್ಮನ ಮಹಾಮಹಿಮೋಪೇತದಿಂದ ಅವಳಿಗೆ ಕೊಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ದೇವರು ನೆನೆಸಿದ್ದ ಅಂದ್ರೆ ಅವಳಿಗೂ ಪ್ರಕೃತಿ ಸಂಬಂಧವಾಗಿರ್ತಕ್ಕಂಥದ್ದು ಬಂದುಂಟಾದು ಅದನ್ನ ಹಾಗೆ ಏನಾಗದು ದೇವರೇ ಲಕ್ಷ್ಮಿಯನ್ನು ಸೃಷ್ಟಿ ಮಾಡುವುದು ಅಂತಂದ್ರೆ ಸೃಷ್ಟಿ ಮಾಡ್ತಕ್ಕಂಥದ್ದು ದೇವರು ಕೂಡ ನೆನೆಸಬೇಕು. ಅದಕ್ಕೆ ನೀವು ಭಾಗವತ ವೇಳೆ ಒಂದೊಂದು ಶ್ಲೋಕದಲ್ಲಿ ಡೆಪ್ತ್ ತುಂಬಾ ಇದೆ. ಒಂದು ಚಿಕ್ಕ ಕಥೆ ನಿಮಗೆ ಹೇಳ್ತಾನೆ. ರುಕ್ಮಂತಗ ರಾಜನ ಇರ್ತಕ್ಕಂಥವ ರುಕ್ಮಿಣಿಯನ್ನ ಬಂದು ಕೃಷ್ಣ ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ಹೇಳಬೇಡ. ಜರಾಸಂಧ ಇವರೆಲ್ಲ ಶಿಶುಪಾಲನೆ ತಾನು ಕೊಟ್ಟು ಮದುವೆ ಮಾಡಬೇಕು. ಅವ ತಾನು ರಾಜಕುಮಾರ, ಅವ ಕೃಷ್ಣ ಇರ್ತಕ್ಕಂಥವ ಬಂದು ಗೋಪಾಲಕ ಹಾಗಂತ ಹೇಳಿ ಎಲ್ಲ ಮಾಡಿ ರುಕ್ಮಂತಗ ಏನ್ ಮಾಡಿದ, ಮೊದಲು ಹೇಳಿದ ಮಾತಿನ ತಪ್ಪುಟ. ಅವನ ಮನಸ್ಸಿಗೆ ಏನ್ ಬಂತು ಅಂದ್ರೆ ನನ್ನ ಮಗಳು ತುಂಬಾ ಚಂದ, ಅದ್ರಾಗ ಅಷ್ಟು ಚಂದ ಇರ್ತಕ್ಕಂಥ ಗಂಡಸಲ್ಲಿ ರಾಹುತಾನ ಹಾಗೆ ಅಂತ ನೆನೆಸಿಟ್ಟಿದ್ದ. ತುಂಬಾ ಒಳ್ಳೆಯವ, ದೇವರು ವಿಶ್ವರೂಪ ನೋಡ್ತಕ್ಕಂಥ ಭಾಗ್ಯ ಇದ್ದವ. ಮರದನ ಕೃಷ್ಣ ಬಂದ. ಕೃಷ್ಣ ಬರಬೇಡ ಪಾಪ ಕೃಷ್ಣ ಎಲ್ಲ ಹೇಳಿದ. ಕೃಷ್ಣ ಹೇಳಿದ, ನನ್ನ ಮನಸ್ಸಿಗೆ ಏನ್ ಸಂದೇಹ ಇದೆ ಅಂತ ನನಗೆ ತಿಳಿಯೋದು ಹಾಗಂತ ಹೇಳಿ ನನ್ನ ನೋಡು, ನನ್ನ ಹೊಟ್ಟೆಯಲ್ಲಿ ನೋಡು ಅಂತಂದ. ದೇವರ ಮೇಲೆ ಘೋಷಣೆ ತೈಲ 106 ಲಕ್ಷ್ಮಿ ಕೂತಿದ್ರು ಅಲ್ಲಿ ರುಕ್ಮಿಣಿ ದೇವರು. ನೀ ಹೇಳ್ತಿ ಒಂದು ರುಕ್ಮಿಣಿ ಇಟ್ಟಿದ್ದಿ, ನೋಡೋಣ ಎಷ್ಟು ರುಕ್ಮಿಣಿ ದೇವರಿದ್ದಾರೆ ನೆನೆಸಿದೆ ಒಂದು ಕ್ಷಣದಿಂದ ಸೃಷ್ಟಿ ಮಾಡುವುದು ಅಂತ. ಅಲ್ಲಿ ಆ ಇತಿಹಾಸ ಬಂದಿರ್ತಕ್ಕಂಥದ್ದನ್ನ ಈ ನ್ಯಾಯವನ್ನು ಇಟ್ಟಿಟ್ಟು ನೀವು ನೋಡ್ಬೇಕು. ಈ ಭಾಗವತದಲ್ಲಿ ತೋರಿಸಿರ್ತಕ್ಕಂಥದ್ರ ಬ್ಯಾಕ್ಗ್ರೌಂಡ್ ಏನು ಅಂತಂದ್ರೆ ನ್ಯಾಯವರ್ಣದಲ್ಲಿ ಶಬರಾಧಿಕರಣದಲ್ಲಿ ಆಚಾರ್ಯರು ಹೇಳಬೇಡ ಅಲ್ಲಿ ಇದು ಮಹಾಮಹಿಮೆಯಪ್ಪ. ಅವಳು ಯಾವಾಗಲೂ ಪ್ರಕೃತಿ ಸಂಬಂಧ ಇಲ್ಲೇ ಇದ್ರೆ ಕೂಡ ಅದವನ್ ಮಹಾಮಹಿಮೆಯಿಂದ ನಡೆದ ಅಂತ. ಇದ್ರಲ್ಲಿ ಅದು ಮಹಾಮಹಿಮೆ ಅಂತ ಯಾಕೆ ಹಾಕಿರು? ಅಚಿಂತೇಶ್ವರ ಶಕ್ತಿ ಅಂತ ಹಾಕಿರ್ಬಹುದಲ್ಲ, ಹಾಗೆ ಅಂತ ನಾನು ಪಾಠದಲ್ಲಿ ಹೇಳಿದೆ. ಅಚಿಂತ್ಯ ಐಶ್ವರ್ಯ ಶಕ್ತಿ ಅಂತಂದ್ರೆ ಏದಾರು ಒಂದು ಶ್ರುತಿಯಲ್ಲಿ ಅವಳಿ ಪ್ರಕೃತಿ ಸಂಬಂಧ ಇದೆ ಅಂತ ನೀವು ತೋರಿಸ್ಬೇಕು. ಇನ್ನೊಂದು ಶ್ರುತಿಯಲ್ಲಿ ಪ್ರಕೃತಿ ಸಂಬಂಧ ಇಲ್ಲ ಅಂತ ತೋರಿಸ್ಬೇಕು, ಪರಸ್ಪರ ವಿರೋಧ ತೋರಿಸ್ಬೇಕು. ಅದು ಅಚಿಂತ್ಯ ಐಶ್ವರ್ಯ ಶಕ್ತಿ ಅಂತ ಹೇಳ್ಬೇಕು. ನೀವು ಯಾವ ಶ್ರುತಿಯಲ್ಲಿ ನೋಡಿರು ಅವ್ರ ಪ್ರಕೃತಿ ಸಂಬಂಧ ಇಲ್ಲ ಅಂತ ಮಾತಾಡಿರೋದು. ಆದ ಕಾರಣ ಆಚಾರ್ಯರು ಅಚಿಂತ್ಯ ಐಶ್ವರ್ಯ ಶಕ್ತಿ ಇಲ್ಲಿ ಹಾಕಲ್ಲ. ಮಹಾಮಹಿಮೋಪೇತತ್ವ ಅಂತ ವರ್ಡ್
ಆಚಾರ್ಯ ಗ್ರಂಥದಲ್ಲಿ ಉಪಯೋಗ ಮಾಡಿರ್ತಕ್ಕಂಥದ್ದು ಇದು ಒಂದೇ ಸಲ. ದಯಮಾಡಿ ನ್ಯಾಯವರ್ಣ ಪುಸ್ತಕ ಇದ್ರೆ ತೆಗೆದು ಸಮರಾಧಿಕರಣ ನೋಡಿದ್ರೆ ಮಹಾಮಹಿಮೆಯಾಗಿರ್ತಕ್ಕಂಥದ್ದು. ಅದರಿಂದ ಇದನ್ನು ನಡೆದೆ ಆದ ಕಾರಣ ಇಲ್ಲೇ ಲಕ್ಷ್ಮೀದೇವಿ ಕೂಡ ಪ್ರಕೃತಿ ಸಂಬಂಧ ಬಂದು ಕೂಡ ಅದು ಅಂತ ಹೇಳಿದೆ. ಆಗ ಹೊಸ ಜೀವನ ಸೃಷ್ಟಿ ಮಾಡ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದು ದೇವರು ಒಬ್ಬರಿಂದ ತಾನು ಮುಡಿಯಾದು ಎಂಬುದನ್ನು ಮನಸ್ಸಿನಿಟ್ಟುಕೊಂಡು ಇದಕ್ಕಿಂತ ಇಲ್ಲಿ ಅನಾಥ ರೀತಿಯ ಅಂತ ಹೇಳವಳಿ ನಿಮಗೆ ಕೊನೆಯವರಿಂದ ಹೇಳಿದ್ದಾರೆ. ಅನಾಥ ರೀತಿಯ ಅಂತಂಬದನ್ನೇ ನಾನು ದೇವರು ಒಂದು ತೆಗೆ ನಿಲ್ಲಿಸಿ ಹೋಗ್ಬಿಟ್ರು ದಯಮಾಡಿ. ಅಲ್ಲವೇ ಅಲ್ಲ, ನಮ್ಮ ಅನಾಥ ರೀತಿಯ ಅವರಿಂದ ಉಳಂದೆ ಅಂತಂಬಗಳು. ಇದು ಒಂದು 3 ದಿನ ಬಿಡಿದಾಗ ನಮ್ಮ ಅಣ್ಣನ ಮನೆಯ ಬೆಳಿಗ್ಗೆ ಭಾಷೆ ಪಾಠ ಹೇಳಬೇಡಿ. ನಮ್ಮ ಅಣ್ಣ ಒಂದು ಪ್ರಶ್ನೆ ಕೇಳಿದ ಮದು, ಈಗ ನಾ ಬಂದಿದ್ದೆ ಅಂತ ದೇವರು ಸೃಷ್ಟಿ ಮಾಡಿ ಬಂದ ಜೀವನ ಇಲ್ಲ ಅನಾಥ ರೀತಿಯ ಆಯ್ತಕ್ಕಂತ ಬಂದಿದ್ದಾನೆ ಅಂತ ಕೇಳ್ದ. ನೋಡು, ಅದಕ್ಕೆ ದೇವರಿಗೆ ಆಗುತ್ತೆ. ನಾನು ಒಂದು ಸೂತ್ರ ನಮಗೆ ಅರ್ಥ ಮಾಡೋಕ್ಕೋಸ್ಕರ ಹೇಳಿದೆ. ಕಲೆಕ್ಟರ್ ಎಂಬ ಸೂತ್ರ. ದೇವರಿಗೆ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಹೊರತಾಗಿ ದೇವರು ಸೃಷ್ಟಿ ಮಾಡಿದ ಬಂದ ಜೀವ ನಾನು ಅಂತ ನೆನೆದ್ರೆ ಹೇಳಲ್ಲ. ದೇವರಿಂದ ಜೀವನ ಸೃಷ್ಟಿ ಮಾಡಕ್ ಮುಡಿಲಾರ್ದ ಅದಕ್ಕೆ ಉತ್ತರ ಕೊಟ್ಟೆ. ಅವನಿಂದ ಮುಡಿಯಾದು ಎಂಬುದಾಗಿರ್ತಕ್ಕಂಥದ್ದು ಕರ್ತು ಅಕರ್ತು ಅನ್ಯದಾ ಕರ್ತು ಸಮರ್ಥ ಎಂಬುದಾಗಿರ್ತಕ್ಕಂಥ ವೇದ ಮಾತು. ಆದ ಕಾರಣ ಜೀವನ ಇರ್ತಕ್ಕಂಥವ ಅನಾದಿನಿತ್ಯವಾಗಿರ್ತಕ್ಕಂಥವನ್ನ ನಾಶ ಮಾಡ್ಲಿಕ್ಕೂ ಮುಡಿಯೋದು, ಹೊಸ ಜೀವನ ಸೃಷ್ಟಿ ಮಾಡ್ಲಿಕ್ಕೂ ಮುಡಿಯೋದು. ಆದ ಕಾರಣ ದೇವ್ರ ಮುಂದೆ ಹೋಗಿ ನಾನು ಅನಾದಿನಿತ್ಯ ನೀನು ಅನಾದಿನಿತ್ಯ ಅಂತ ಹೇಳಬಾರದು ಎಂಬುದಾಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ಮಂತ್ರ ಹೇಳ್ತಾರೆ. ಅನಂತಾಂಬ ಶಬ್ದವಾಗಿರ್ತಕ್ಕಂಥ ಅದರ ಮುಂದೆ ಒಂದು ಸೆಮಿನಾರ್ ನಡೀತು. ಅದನ್ನು ಹೇಳಿದೆ, ಅನಂತಾಂಬದ ಎಲ್ಲಿ ಮುಗಿಯುತ್ತೆ, ಇನ್ಫಿನಿಟಿ ಅಂತ ಎಲ್ಲಿ ಮುಗಿಯುತ್ತೆ ಹಾಗೆ ಕೇಳಿದ್ರೆ ನೀವು ಡಸ್ಟ್ ಪಾರ್ಟಿಗಳು ಹೇಳ್ತೀರಿ. ಡಸ್ಟ್ ಪಾರ್ಟಿಗಳಿಗಿಂತ ವಾಟರ್ ಪಾರ್ಟಿಗಳು 3 times more ಅಂತ ಹೇಳ್ತೀರಿ. ಇದು ಹೀಗೆ ಇದೆ. ಈ ಅನಂತಾಂಬದ ಎಲ್ಲಿ ಮುಗಿಯುತ್ತೆ ಅಂದ್ರೆ ದೇವರ ಕಲ್ಯಾಣ ಗುಣದಿಂದ ಹೋಗಿ ಮುಗಿಯುತ್ತೆ. ಅಂತ ಅನಂತವಾಗಿರ್ತಕ್ಕಂಥದ್ದೇ ಅವನಿಗೆ ತಿಳಿದ ಕಾರಣ ಬಾಕಿ ಯಾವುದೂ ಅವನ ಮುಂದೆ ಅನಂತ ಇಲ್ಲ. ಆದ ಕಾರಣ ಪರಮಾತ್ಮ ಶ್ರೀಮನ್ನಾರಾಯಣನ ಇರ್ತಕ್ಕಂಥ ತುಂಬಾ ದೊಡ್ಡುವ ಎಂಬುದಾಗಿ ಹೇಳಿ. ಆದ ಕಾರಣ ಇಲ್ಲಿ ಏನು ಅಂದ್ರೆ ಇದಕ್ಕಿಷ್ಟಾಗಿ ಈ 3 ಹೇಳಿ ದರ್ಶನ ವ್ಯವಹಾರ ಆದ ಕಾರಣ ಇರ್ತಕ್ಕಂಥದ್ದು ಒಂದು ಸ್ವತಃ ಪ್ರಮಾಣ. ಅದಕ್ಕೆ ಯಾವ ಕರಾಬ್ರೇಷನ್ ಇರ್ತಕ್ಕಂಥದ್ದು ಬೇಕಾದಿಲ್ಲ ಎಂಬುದಾಗಿ ಹೇಳಿ ಅದು ಇಲ್ಲಾಂಗೆ ವರ್ಣಾರಾಮ್ ನಿತ್ಯದ್ದು ಉಂಟು. ಎದಕ್ಕೆಂದ್ರೆ ವರ್ಣಗಳಾಗಿರ್ತಕ್ಕಂಥದ್ದು ನಿತ್ಯ ಎಂಬುದಾಗಿ ಹೇಳಬೇಳೆ. ನಮಗೆ ಒಂದು ಬುದ್ಧ ಮತವಾಗಿರ್ತಕ್ಕಂಥದ್ರೆ ಮುಟ್ಟು ಒಂದು ಮಾತು ಹೇಳಿದ್ದಾರೆ. ಎಂದು ಬುದ್ಧ ಮತದಲ್ಲಿ ಕ್ಷಣಿಕವಾದ ದುಡ್ಡು ಅವ್ರ ಪ್ರಕಾರವಾಗಿ ಯಾವುದು ಪರ್ಮನೆಂಟ್ ಅಲ್ಲ ಅಂತ ಮಾರಿ ಬುದ್ಧ ಮತದಿಂದ ಆಕಾಶ ದಿಕ್ಕು ಇದೆಲ್ಲ ಬಂದು ನಿತ್ಯವಾಗಿರ್ತಕ್ಕಂಥದ್ದು ಒಪ್ಪಿಕೊಂಡಿದ್ದಾರೆ. ಆದ ಕಾರಣ ನಮಗೆ ಯಾವುದು ತೊಂದರೆ ಯಾವುದು ಇಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು ಹೇಳ್ಬಿಟ್ಟು ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಒಂದು ಪ್ರಾಭಾಕರ ಮತ. ಪ್ರಾಭಾಕರ ಮತ ಎಂಬುದಾಗಿರ್ತಕ್ಕಂಥದ್ದನ್ನ ಖಂಡನೆ ಮಾಡ್ತಾರೆ. ಅದೊಂದು ಚಿಕ್ಕ ವಿಷಯ. ಆ ಪ್ರಾಭಾಕರ ಮತವನ್ನು ಯಾಕಿಂದ ಹೇಳಿದ್ದಾರೆ ಅಂತಂದ್ರೆ ಆ ಪ್ರಾಭಾಕರ ಮತವಾಗಿರ್ತಕ್ಕಂಥದ್ದನ್ನು ಇಟ್ಟುಕೊಂಡು ವೇದವಾಗಿರ್ತಕ್ಕಂಥದ್ದು ಕೆಲವು ಭಾಗಗಳು ಅಪ್ರಾಮಾಣ್ಯ ಅಂತ ಕೆಲವರು ಹೇಳ್ತಾರೆ. ಆ ಪ್ರಾಭಾಕರ ಮತದ ಅಭಿಪ್ರಾಯ ಏನಂತಂದ್ರೆ ಸ್ವತಃ ಸಿದ್ಧವಾಗಿರ್ತಕ್ಕಂಥ ಮಾತಿಗೆ ಪ್ರಾಮಾಣ್ಯ ಇಲ್ಲ ಅಂತ. ಆಗ ಒಂದು ಮಾತಿಗೆ ಒಂದು ವಾಕ್ಯಕ್ಕೆ ಪ್ರಾಮಾಣ್ಯ ಬರಬೇಕು ಅಂದ್ರೆ ಒಂದು ವರ್ಬ್ ಇರಬೇಕು. ಅದರಿಂದ ಏನಾದ್ರು ಒಂದು ಕಾರ್ಯ ಆಗ್ಬೇಕು. ದಿ ಪಾಟ್ ಹಾಗಂತ ಹೇಳಿದ್ರೆ ಅದು ಪ್ರಮಾಣ. ಪಾಟ್ ಇಸ್ ದೇರ್ ಹಾಗಂತ ಹೇಳಿದ್ರೆ ಅದು ಪ್ರಮಾಣ ಅಲ್ಲ. ಅರ್ಥ ಆಯ್ತಲ್ಲ. ಆದ ಕಾರಣ ಅದು ಸ್ವಂತವಾಗಿ ನೀವು ಹೇಳಿದ್ರು ಪಾಠಲ್ಲಿ ಇದೆ. ಆದ ಕಾರಣ ಇದು ಒಂದು ಡ್ರಾಸ್ಟಿಕ್ ಇದು. ಆದ ಕಾರಣ ಒಂದು ಉತ್ಪತ್ತಿ ಆಗಿರ್ತಕ್ಕಂಥದ್ದಾಯ್ತು ಅಂದ್ರೆ ಅದರಿಂದ ಒಂದು ಆಕ್ಷನ್ ಆಗಿರ್ತಕ್ಕಂಥದ್ದು ಡೆವಲಪ್ ಆಯ್ತು ಅಂದ್ರೆ ಅದರಿಂದ ಒಂದು ಆಕ್ಟಿವಿಟಿ ಆಗಿರ್ತಕ್ಕಂಥದ್ದು ಡೆವಲಪ್ ಆಯ್ತು ಅಂದ್ರೆ ಆ ಮಾತುಗಳು ತಾನು ಪ್ರಾಮಾಣ್ಯ ಹೊಂತಾಯಿ. ನೀವು ಸತ್ಯಂ ಜ್ಞಾನಮನಂತ ಬ್ರಹ್ಮ ಅಂತ ಹೇಳ್ತಾ ಇದ್ದೀರಿ ವೇದದಲ್ಲಿ, ಅದಕ್ಕೆ ಪ್ರಮಾಣ ಇಲ್ಲ ಹಾಗಂತ ಹೇಳ್ತಾರ. ಆದ ಕಾರಣ ಹೇಳಕ್ಕೆ ಪ್ರೆಡಿಕೇಟ್ ಇಲ್ಲೇ ಆಗಿರ್ತಕ್ಕಂಥ ಸೆಂಟೆನ್ಸಿಗೆ ಉಪಯೋಗ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ವರ್ಬ್ ಇಲ್ಲ ಆಗಿರ್ತಕ್ಕಂಥ ಸೆಂಟೆನ್ಸಸ್ಸಿಗೆ ಉಪಯೋಗ ಇಲ್ಲ ಹಾಗೆ ಹೇಳ್ತಕ್ಕಂಥದ್ದು.
ಈ ವಿಷಯನ ಮುಂದಿನ ಭಾನುವಾರ ಕೊಟ್ಟಿದ್ರೆ ಮಾಡ್ತಾರೆ. ಅದೇ ಆ ಸೇವೆಯ ಶ್ರೀಶ ವೆಂಕಟೇಶ್ವರ ಪ್ರಿಯ ಕುಲಾಲ ಪುಷ್ಪವತಿ ಪ್ರೀತ ದದ್ಯಾತ್ಮೆ ಜ್ಞಾನ ಸಂಪದ. ನಾ ದೇವರ ಬೇಡಿಕೆ ಏನು ಅಂತಂದ್ರೆ ನನಗೆ ಈ ಪಾಠ ಹೇಳಕ್ಕೆ ಈ ಗಂಟೆಗೆ ಸರಿ ಮಾಡ್ರಿ ಅಷ್ಟಾನ ಕೇಳಕ್ಕಿದ್ದಾರೆ ದೇವ್ರನ್ನ. ನೀವು ಆ ಪ್ರಾರ್ಥನೆ ಆಗ್ತಕ್ಕಂಥದ್ದು ಮಾಡ್ರಿ. ಶ್ರೀಕೃಷ್ಣ ಆಗ್ಬಿಟ್ಟು. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ನಿಮ್ಮ ವಾಯ್ಸ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಈ ನ್ಯೂ ಆಡಿಯೋ ಸಿಸ್ಟಮ್ ಅದರಲ್ಲೆಲ್ಲ ಹಾಕಿ ವಿ ಆರ್ ಏಬಲ್ ಟು ಹಿಯರ್ ಯು ವೆರಿ ಕ್ಲಿಯರ್ಲಿ. ಸೊ ನಮ್ ಇದರೊಳಗೆ ವಿ ಆರ್ ಏಬಲ್ ಟು ಗ್ಯಾದರ್ ದ ನಾಲೆಜ್ ಫ್ರಮ್ ಯು ಅಂಕಲ್. ಬಟ್ ವಿ ವಿಲ್ ಅಫ್ಕೋರ್ಸ್ very clear for us uncle. So but your voice, I think your voice is a lot better than what it was 3 to 4 weeks ago. ಸೊ ದೇವ್ರ ದಯದಲ್ಲಿ ಸರಿ ಆಗತ್ತೆ ಅಂಕಲ್. ಡೋಂಟ್ ಹಾಗೆ ಆಗತ್ತೆ. ಸೊ ನನಗೆ ಬಂದದ್ದು ವೆರಿ ಬ್ಯೂಟಿಫುಲ್ ಕ್ಲಾಸ್ ಇವತ್ತು. ವೆರಿ ಡೀಪ್ ಫಿಲಾಸಾಫಿಕಲ್ ಕ್ಲಾಸ್ ಅಂಕಲ್. ನೀವು ನಮ್ಗೆ ಹೇಳಿದ್ದೀರಿ ವಿಷ್ಣು ತತ್ವ ನಿರ್ಣಯ ಅಂದರೆ ಫಿಲಾಸಫಿ, ಡೀಪ್ ಫಿಲಾಸಫಿನೇ ವಿಷ್ಣು ತತ್ವ ನಿರ್ಣಯ ಅಂತೇಳಿ. ಇದ್ರೊಳಗೆ ನಾನು ಸ್ವಲ್ಪ ನೋಟ್ಸ್ಗಳು ಬರ್ಕೋತಾ ಇದ್ದೆ ನೀವು ಪಾಠ ಮಾಡಕಲಕ್ಕ. ಸೊ ಐ ವಾಂಟ್ ಟು ಸ್ಟಾರ್ಟ್ ಆಫ್ ವಿತ್ ವೇದ. ಒನ್ ಇಸ್ ದ ವೇದ ನಿತ್ಯತ್ವ. ಸೊ ದಟ್ ಈಸ್ ಇಟ್ಸ್ ಅನಾದಿ ನಿತ್ಯ ಅಂತ ಹೇಳಿ. So my question is, have the Advaitins also accepted this fact that Vedas are Anadi Nitya anteli? Have they accepted this? Advaitins, so ಓಕೆ, ಇವಾಗ ಬಂದು ಅದ್ವೈತಿನ್ ಬಂದು ವೇದ ಅನಾದಿ ನಿತ್ಯ ಅಂತ ಒತ್ಕೊಂಡ್ರೆ ಆಮೇಲೆ ವೇದ ಬಂದು ಪರಮಾರ್ಥಿಕ ಸತ್ಯ ಆಯ್ತಲ್ಲ ಅವ್ರಿಗೆ. ಬಿಕಾಸ್ ಅವ್ರ ಪ್ರಕಾರ ಬಂದು ಮಿಥ್ಯ ಅಂದ್ರೆ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ಅಂತೇಳಿ. ಸೊ ಆ ತ್ರೈಕಾಲಿಕ ನಿಷೇಧ, ಇಫ್ ಇಟ್ ಇಸ್ ನಾಟ್ ದೇರ್ ಇನ್ ಎನಿ ತ್ರೀ, ವೆದರ್ ಇನ್ ದ ಪಾಸ್ಟ್, ಪ್ರೆಸೆಂಟ್ ಆರ್ ದ ಫ್ಯೂಚರ್, ದೆನ್ ಇಟ್ ಇಸ್ ಮಿಥ್ಯ ಅಂತ ಹೇಳಿ. But if they accept Vedas are eternal, that they are always present in past, present and future, then they have to accept that Vedas are Paramarthika Satyala. But I don't think they accept that. How do they reconcile that argument, uncle? ಹೇಳೋದಕ್ಕೆ ಮೊದಲು ಟೀಕಾಕರ್ ಪಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಅನಾದಿ ನಿತ್ಯವಾಗಿರ್ತಕ್ಕಂಥದ್ದು ಸತ್ಯವಾಯ್ತಾನೆ ಇರ್ಬೇಕು. ಒಂದು ನಿಮಿಷ, ಆಗ ಬ್ರಹ್ಮೈಕ ಸತ್ಯಂ ಜಗನ್ಮಿತ್ಯ ಅಂತ ಹೇಳ್ತಾ ಇದ್ದಿಲ್ಲ. ವೇದವಾಗಿರ್ತಕ್ಕಂಥದ್ದು ದೇವರನ್ನ ಬಿಟ್ಟು ತಾನಿ ಅಂತ ಹೇಳ್ತಾ ಇದ್ದೆ. ಅದು ಅನಾದಿ ನಿತ್ಯ ಅಂತ ಹೇಳ್ತಾ ಇದ್ದೆ. ಅನಾದಿ ನಿತ್ಯವಾಗಿರ್ತಕ್ಕಂಥ ಸತ್ಯತ್ವನು ಒಪ್ಪಬೇಕು. ಆಗ ಬ್ರಹ್ಮೈಕ ಸತ್ಯ ಅದು ತಪ್ಪತ್ತಾಗುತ್ತೆ. ಇಲ್ಲ, ವೇದವಾಗಿರ್ತಕ್ಕಂಥದ್ದೇ ದೇವ್ರ ಸ್ವರೂಪ ಅಂತ ಹೇಳ್ತಾನ, ಆಗ ದೇವರನ್ನ ನಿರ್ಗುಣ ಅಂತ ಯಾಕೆ ಹೇಳ್ತಿ? ಉದ್ದ ನಿರ್ಗುಣ ಅಂತ ಹೇಳಿದ್ರೆ ವಾಪಸ್ ತಗೋ. ಇಲ್ಲದ್ರೆ ಬ್ರಹ್ಮೈಕ ಸತ್ಯಂ ಜಗನ್ಮಿತ್ಯ ಅಂಬದು ವಾಪಸ್ ತಗೋ. ಹಾಗೆ ಪದ ಕಂಟರ್ ಮಾಡಿರುವ. ಈಗ ಅನಾದಿ ನಿತ್ಯ ಅಂಬದು ಭೇದ ಹೇಳ್ಬಿಟ್ಟು ಅವ ಏನ್ ಮಾಡಿದಾನ, ಈ ಸತ್ಯ ಒಂದೇ ಒಂದು ಆಚಾರ್ಯರ ಮಾತನ ಬಗ್ಗೆ ನನ್ನ ಮಗ ಕೂಡ ಮಾಡಿ ಕೊಟ್ಟ ನೋಡ್ರಿ ಬೆಂಡಿಲಿ. ಅದನ್ನ ಮರ್ತೋಗ್ಬೇಡ್ರಿ. ಸತ್ರೈವನ್ಯಂ ಸಿದ್ಧಿಯತೆ ಕೇನೇತಿ ಪೃಚ್ಯತೆ ಅಂತ ಹೇಳಿ ನಮ್ಮ ಪ್ರಕಾರವಾಗಿ ಸತ್ಯವಾಗಿರ್ತಕ್ಕಂಥದ್ದು 3 ಪ್ರಕಾರದ ಮಾಡಿದ. ಈ ಒಂದು ಮಾತು ಆಚಾರ್ಯರದ ಅರ್ಥ ಅದರ ಸಾಕು. ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ, ಪ್ರಾತಿಭಾಸಿಕ ಸತ್ಯ. ಎಲ್ಲಾರು ಒಂದು ವೇದದಲ್ಲಿ ಇಂಥ ಮಾರಿ ಸತ್ಯ ಇಸ್ 3-fold ಅಂತ ನೀವು ತೋರ್ಸಕ್ ಮುಡಿಯದ. ಆದ ಕಾರಣ ಅದು ಪೂರ ವೇದದಲ್ಲಿ ಹೇಳಿರ್ತಕ್ಕಂಥ ಸತ್ಯ ಪೂರ ವ್ಯಾವಹಾರಿಕ ಸತ್ಯ, ಅದು ಪಾರಮಾರ್ಥಿಕ ಸತ್ಯ ಅಲ್ಲ. ಆಗ ನಾ ಕೇಳಿದೆ, ಬ್ರಹ್ಮನ ಇರ್ತಕ್ಕಂಥ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾ ಇದ್ದೀನ. ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಂತಂಬ ಮಾತು ವೇದದಲ್ಲಿಲ್ಲ. ನೀ ಹೇಳ್ತಕ್ಕಂಥ ನಿರ್ಗುಣ ಬ್ರಹ್ಮ ಅಂತಂಬ ಅದನ್ನೇ ಇಟ್ಟುಕೋ. ಹಾಗಿದ್ರೆ ಕೂಡ ನಿರ್ಗುಣ ಬ್ರಹ್ಮನ ಇರ್ತಕ್ಕಂಥ ಒಂದು ಬಂದು ಪಾರಮಾರ್ಥಿಕ ಸತ್ಯ ಎಂಬುದು ಎಲ್ಲಿದೆ? 3 ಮಾತು ತಿರುಗಾಡ್ತೀನಿ. ಈ 3 ಮಾತು ಮರ್ತೋಬೇಡ್ರಿ. ಬ್ರಹ್ಮಣಿ ಹೇಗಂಬುದನ್ನು ಏನ್ ಪ್ರಮಾಣ ಇದೆ? ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಂತ ಹೇಳ್ತಾ ಇದ್ದೀನ, ಅದಕ್ಕೆ ಏನ್ ಪ್ರಮಾಣ ಇದೆ? ಸತ್ರೈವಿದ್ಯಂ ಸಮಾನೇನ ಸಿದ್ಧಿಯತೆ ಕೇನೇತಿ ಪೃಚ್ಯತೆ. ಸತ್ತ ತ್ರೈವಿದ್ಯ ಹೇಳ್ತಾ ಇದ್ದೀರಾ, ವ್ಯಾವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕ, ಅದಕ್ಕೆ ಏನ್ ಪ್ರಮಾಣ? ಅಸದ್ವಿಲಕ್ಷಣ ಜ್ಞಪ್ತಿಯ ಜ್ಞಾತವ್ಯಂ ಅಸದೈವಹಿ ಹೇಳ್ತಾ ಇದ್ದೀರಾ. ಅಸದ್ವಿಲಕ್ಷಣ ಜ್ಞಪ್ತಿಯ ಜ್ಞಾತವ್ಯಂ ಅಸದೈವಹಿ ಅಂತ ಹೇಳೋದ್ರಿಂದ ಜಗತ್ತ ಇರ್ತಕ್ಕಂಥ ಮಿಥ್ಯ ಅಂತ ನೀವು ಮಿಥ್ಯ ಅಂಬೋದಕ್ಕೆ ಏನ್ ಬೇಕಾದ ಲಕ್ಷಣ ಕೊಟ್ಟು ಅದು ಸತ್ಯ ಅಂತ ನೀವು ಒಪ್ಪಬೇಕು. ಅರ್ಥ ಆಯ್ತಲ್ಲ? ಮಿಥ್ಯ ಅಂಬೋದಕ್ಕೆ ಟೀಕಾ ಕೊಟ್ಟಾದ್ರು ಅವ ಅದ್ವೈತಿಯೇ ಮಾಡಲ್ಲ. 7 ಪ್ರಕಾರವಾಗಿರ್ತಕ್ಕಂಥ ವಿಭಾಗ ಮಾಡಿ ಗ್ರಂಥ ಬರೆದಿದ್ದಾರೆ. ಅರ್ಥ ಆಯ್ತಲ್ಲ?
ಅರ್ಥ ಆಯ್ತಾಗ ಸರ್. ಬಟ್ ಅದ್ವೈತಿನ್ ಪೊಸಿಷನ್ ಇಸ್ ವೆರಿ ವೆರಿ ಕನ್ಫ್ಯೂಸಿಂಗ್ ಅಂಡ್ ಇಟ್ ಇಸ್ ನಾಟ್ ಅ ಸ್ಟೇಬಲ್ ಪೊಸಿಷನ್. ಯಾಕಂದ್ರೆ ನೀವು ಬಂದು ದೇವ್ ಸೆಡ್ ವೇದ ಇಸ್ ನಾಟ್ ಪಾರಮಾರ್ಥಿಕ ಸತ್ಯ, ಇಟ್ ಇಸ್ ವ್ಯಾವಹಾರಿಕ ಸತ್ಯ. ಆಮೇಲೆ ಬಂದು ತತ್ವವೇದಕ ಅತತ್ವವೇದಕ ಅಂತ ಒಂದು ಡಿಸ್ಟಿಂಕ್ಷನ್ ತಗೊಂಡು ತತ್ವವೇದಕ ಒಂದೇ ಪಂಚಮಹಾವಾಕ್ಯಾಸ್ ಓನ್ಲಿ ತತ್ವವೇದಕ, ದ ರೆಸ್ಟ್ ಆಫ್ ದಿ ಇನ್ಫಿನಿಟ್ -5 ಇಸ್ ಅತತ್ವ ವೇದಕ ಅಂತ ಹೇಳಿ ಹಂಗೊಂದು ಕ್ಲಾಸಿಫಿಕೇಶನ್ ಮಾಡಿದ್ರೆ, ಹಂಗಂದ್ರೆ ಅತತ್ವ ವೇದಕ ಅಂಬೋದು ಇಸ್ ಅಸತ್ ಅಂತ ತಗೋಬೇಕ ನಾವು ಈ ಮಿಥ್ಯಾ ಒಳಗೆ ಕ್ಲಾಸಿಫಿಕೇಶನ್. ಟೆನ್ಷನ್ ಇವತ್ತೇ ಇದ್ದು, ಅದಕ್ಕೆ ನಾನು ಏನ್ ಪ್ರಶ್ನೆ ಕೇಳಿದೆ ಅಂತ ನಿಮಗೆ ಜ್ಞಾಪಕ ಇದೆಯಾ? ತತ್ವವೇದಕ ಅಂದ್ರೆ ಪಂಚಮಹಾವಾಕ್ಯಗಳು, ಅತತ್ವವೇದಕ ಅಂತಂದ್ರೆ ಅದರ ಬಿಟ್ಟು ಇತರ ವಾಕ್ಯಗಳು. ಅವ ಹೇಳಿದ ನಾವು ಅದನ್ನ ಅಪದ್ಧ ಅಂತ ಹೇಳಿರುವಲ್ಲ, ನಾವು ಅಪೌರುಷೇಯವಾದಿಗಳು. ಅಸತ್ವವೇದಕ ಅಂತಂದ್ರೆ ಅದ್ವೈತ ತತ್ವವನ್ನು ಬಿಟ್ಟು ಹೇಳ್ತಕ್ಕಂಥ ಮಾತನ್ನ ಅಂತ ಹೇಳಿದ. ಸೊ ನೀವು ಗತಿ ಸಾಮಾನ್ಯಾತ್ ಅಂದ್ರೆ ಸೂತ್ರನಲ್ಲಿ ಕೂಡಿಸ್ಬೇಕು ಅಂತ ಹೇಳಿ ಯು ಹ್ಯಾವ್ ಟಾಟ್ ಮೀ ಬಿಫೋರ್ ಅಂಕಲ್. ಗತಿ ಸಾಮಾನ್ಯಾತ್ ಒಂದು ಪೋರ್ಷನ್ ಆಫ್ ದ ವೇದ, ಹೌ ವಿಲ್ ಇಟ್ ಬಿ ಫಾಲ್ಸ್ ಅಂತ ಹೇಳಿ ವಿ ಹ್ಯಾವ್ ಟು ಸಿಟ್ ಬಟ್ ದೇ ಡೋಂಟ್ ಹ್ಯಾವ್ ದಟ್ ವ್ಯೂ ಅಲ್ವಾ? ಇಲ್ಲ, ಗತಿ ಸಾಮಾನ್ಯ ಅಂತ ಬದುಕು ಅವ್ರು ಏನ್ ಹೇಳ್ತಾರೆ, ಈ ಪಂಚಮಹಾವಾಕ್ಯ ಪ್ರಕಾರ ನನ್ನ ಬಗ್ಗೆ ಎಲ್ಲ ನೋಡ್ಬೇಕು ಅಂತ. ಓಕೆ. ಈ ಅತತ್ವವೇದಕ ಎಂಬುದನ್ನು ಒಂದು ಚಿಕ್ಕ ವಿಷಯ ಹೇಳ್ತಾರೆ. ಈಗ ತಿರುಪತಿಗೆ ಹೋಗ್ತೀರಿ ಅಂತ ಹೇಳಿದ್ರೆ, ತಿರುಪತಿಗೆ ಹೋಗಿ ಸೂತ್ರ ಇದಕ್ಕೆ ತಿರುಪತಿಗೆ ಯಾಕೆ ಹೋಗ್ತೀರಿ? ವೆಂಕಟರಮಣ ದರ್ಶನ ಮಾಡಕ್ಕೋಸ್ಕರ ಹೋಗ್ತೀರಿ. ಆಗ ತಿರುಪತಿನ ರೈಲ್ವೆ ಸ್ಟೇಷನ್ ಇಲ್ವಾ? ತಿರುಪತಿನ ಹೋಟೆಲ್ ಇಲ್ವಾ? ಇನ್ನು ಎಷ್ಟೋ ಛತ್ರಗಳೆಲ್ಲ ಇಲ್ಲವಾ? ಅದೆಲ್ಲ ಇದೆಲ್ಲ ನಾ ಕೇಳಿದೆ. ಅತತ್ವವೇದಕ ಅಂಬದು ಅದ್ವೈತವನ್ನ ಕುರಿತು ಹೇಳಕ್ ಬರಲ್ಲ, ಬಾಕಿ ಏನೇನೋ ಹೇಳಿದಲ್ಲ, ಉದ್ದಾಳಕ ಶ್ವೇತಕೇತರು ಏನೇನೋ ಹೇಳಿದಲ್ಲ, ವಿದ್ಯಾವಾದಿಗಳು ಇದೆಲ್ಲ, ಆ ಮಾತನ್ನ ಸತ್ಯವ ಅಲ್ವಾ? ಅದು ಅಪದ್ವಾ? ಆಗ ಬ್ರಹ್ಮೈಕ ಸತ್ಯ ವಿದ್ಯೆ ಅಂತ ಯಾಕೆ ಮಾಡ್ತಿ? ಅತತ್ವವೇದಕದಲ್ಲಿರ್ತಕ್ಕಂಥ ಪದಾರ್ಥಗಳು ಸತ್ಯ ಅಂತ ಒಬ್ಬುವ. ಅತತ್ವವೇದಕ ಅಂತ ಅದ್ವೈತವನ್ನ ಗುಡ್ಡ ಹೇಳಕ್ ಬಂದದ್ದಲ್ಲ ಅಂತ ನಿರಾಕರಣೆ ಮಾಡ್ತಕ್ಕಂಥದ್ದನ್ನ ಒಪ್ಪುತ್ತಾನೆ. ಬಟ್ ಅತತ್ವವೇದಕಲ್ಲಿ ಬರ್ತಕ್ಕಂಥ ಪದಾರ್ಥಗಳಾಗಿರ್ತಕ್ಕಂಥದ್ದು ಸತ್ಯದ್ದು ನೀವು ಒಪ್ಪುಂಟಾಗಬೇಕು. ಇದಕ್ಕೆಂದ್ರೆ ವೇದ ಪ್ರಮಾಣ ಅಂತ ಹೇಳ್ತಕ್ಕಂಥವಂತ. ಇದಕ್ಕೆ ನಮ್ಮ ಬದಲು ಸೊಲ್ಲ ಮುಡಿಯಾದು ಅಂತ ಹೇಳಿದ್ದಾರೆ, ಹೇಳಕ್ ಮುಡಿಲಾರ್ದು ಅವರಿಂದ. ಬ್ಯೂಟಿಫುಲ್ ಅಂಕಲ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ನೋಟ್ಸ್ ನಾನು ಏನ್ ಬರ್ಕೊಂಡಿದ್ದೆ ಅಂದ್ರೆ ಇಲ್ಲಿ ಇದು ಇದು ಹೇಳ್ತೀನಿ ರೀ, ಬುದ್ಧಿಸಮ್ ಇದ್ರೊಳಗೆ ಪ್ರಾಮಾಣ್ಯಂ ಸ್ವತಃ ಅಂಬೋದು ಬಂದು ಇಟ್ ಇಸ್ ನಾಟ್ ಓನ್ಲಿ ಟ್ರೂ ಫಾರ್ ವೇದಾಸ್. ಎವ್ರಿ ಪದಾರ್ಥ ಅಂಡ್ ಎಂಟಿಟಿ ಇನ್ ದ ಯೂನಿವರ್ಸ್ ಪ್ರಾಮಾಣ್ಯಂ ಸ್ವತಃ ಅಂತ ತಗೋಬೇಕಲ್ಲ, ಇನ್ಕ್ಲೂಡಿಂಗ್ ವೇದಾಸ್. ಎವ್ರಿಥಿಂಗ್ ಇಸ್ ಪ್ರಾಮಾಣ್ಯಂ ಸ್ವತಃ and apramanyam paratah, because if we have a defect in our sense organs, we see defect in the object. So apramanyam paratah andre it is through our sense defects, it is apramanyam. ನೀವು ಹೇಳಿದ್ದು ತುಂಬಾ ಕರೆಕ್ಟ್. ಏನಕ್ಕೆ ಈಗ ನಿಮಗೆ ಬ್ರದರ್ ಇಲ್ಲ, ಅದಕ್ಕಾರ ನಿಮ್ಮನ್ನ ನೋಡೋಣ, ನಿಮ್ ಬ್ರದರ್ ಒಬ್ಬ ಇದ್ದಾನೆ ಪುರುಷೋತ್ತಮ ಅಂತ. ಆ ಪುರುಷೋತ್ತಮನ ಹಾಗಂತ ಹೇಳ್ರೆ ಇಲ್ಲಪ್ಪ ಅಂತ ಯೋಚನೆ ಮಾಡಿ ನೋಡು, ಅದು ಮಧು ಅಂತ ಹೇಳ್ತಾನೆ. ಆಗ ನಿಮ್ಮನ್ನು ನೋಡಿ ಪುರುಷೋತ್ತಮ ಅಂತ ಹೇಳಿ ಕಂಡದ್ದು, ಆಮೇಲೆ ವೆರಿಫೈ ಮಾಡೋಗ್ಬಿಡ್ತಾನೆ, ಅದು ಅಪ್ರಾಮಾಣ್ಯ. ನೋಡಿ, ನಿಮ್ಮನ್ನು ನೋಡಿ ಮಧು ಅಂತ ಹೇಳಿ ಕಂಡಿರ್ತಕ್ಕಂಥದ್ದು ಎಕ್ಸಾಮಿನ್ ಮಾಡಿರೋ ಮಧು ತಾನೆ. ಅರ್ಥ ಆಯ್ತಲ್ಲ? ಆ ಎಕ್ಸಾಮಿನ್ ಮಾಡೋದಾಗೆ ನಿಮ್ಮನ್ನು ನೋಡಿ ಮಧುವ ಪುರುಷೋತ್ತಮನ ಹಾಗಂತಾನೆ ಯೋಚನೆ ಮಾಡ್ಬಿಟ್ಟು ಇಲ್ಲ ಮಧು ತಾನೆ ಅಂತ ನೀವು ಮಾಡಕ್ ಮಾಡ್ತಾರೆ. ನಾನು ನಿಶ್ಚಯ ಮಾಡಿದ ಕಂಡ ಕಾರಣ ನೀವು ಮಧು ಆಗಲ್ಲ. ಮಧು ಬಾರು ಪ್ರಮಾಣ. So it is self-valid. ಇದು ತುಂಬಾ ಮುಖ್ಯ ನಂಗೆ. ಇದಕ್ಕೆಂದ್ರೆ ಸ್ವತಃ ಪ್ರಮಾಣ ಅಂತಂಬದು ವೇದವಾಗಿರ್ತಕ್ಕಂಥದ್ದಕ್ಕೆ ಕರಾಬರೇಷನ್ ಬೇಕಾದಿಲ್ಲ. ಹಾಗೆ ತಂಬಾದ ಇರ್ತಕ್ಕಂಥದ್ದು ತುಂಬಾ ಮುಖ್ಯ ವಾಕ್ಯ ಇರ್ತಕ್ಕಂಥದ್ದು ನಿಮಗೆ ಬೇಕಾದ್ದು. ಹಾಗೆ ತಂಬದಕ್ಕೆ ಒಂದೇ ಒಂದು ನಡೆದು ಚಿಕ್ಕ ಹೇಳ್ತಾರೆ. ಇದಕ್ಕೆಂದ್ರೆ ಅನೇಕ ವರ್ಷದ ಮುಂಚೆ ಇದರಲ್ಲಿ ಕೊಚ್ಚಿನ ಒಂದು ಸಭೆ ನಡೀತು. ಅದ್ವೈತಗಳೆಲ್ಲ ಬಂದಿದ್ರು. ಆಗ ಹೇಳಿದ ಒಂದು ಮಾತು ಇದ್ದ ಮಾರಿ, ಇವರು ಬಂದು ಅದ್ವೈತ ಪಂಚಭೇದ ಅಂತ ಹೇಳ್ತಾ ಇದ್ದಾರೆ. ಪಂಚಭೇದವಾಗಿರ್ತಕ್ಕಂಥದ್ದಕ್ಕೆ ವೇದಕ್ಕೆ ಯಾಕೆ ನಾವು ಹೋಗ್ಬೇಕು? ನಾ ಇಲ್ಲಿ ನಿಂತ ಮಾತಾಡ್ತಾ ಇದ್ದಾನೆ, ಅವರು TSR ಕೂತಂಗಿದ್ದಾರೆ, ವೇದ ಬಂದು ಪ್ರತ್ಯಕ್ಷ ದ್ವೈತಳಿತೆ ಹಾಗೆ ಅಂತ ಹೇಳಿದ. ಅದ ಕಾರಣ ನಾ ಹೇಳಿದೆ, ಪಂಚಭೇದವಾಗಿರ್ತಕ್ಕಂಥದ್ದಕ್ಕೆ ವೇದಕ್ಕೆ ಹೋಗ್ಬೇಕು ಅಂತ ನಾವು ಹೇಳಲ್ಲ. ಈಶ್ವರಸ್ಯ ಅಭಾವ ಅಂತ ಅರ್ಥ ಆಯ್ತಲ್ಲ.
ಅದು ವೇದ ಜ್ಞಾನ ಎಲ್ಲ ಇದ್ರೆ ಈಶ್ವರನೇ ಬರೋದಲ್ವಲ್ಲ ಎಂಬುದಾಗಿರ್ತಕ್ಕಂಥದ್ದು. ಈಶ್ವರನಿಗೂ ಜಡಕ್ಕೂ ಭೇದ, ಈಶ್ವರನಿಗೂ ಜೀವನಿಗೂ ಇರ್ತಕ್ಕ ಭೇದಕ್ಕೆ ಮಾತ್ರ ಇದು ಹಾಕೋತಾರೆ ಅಂದ್ರೆ, ಈಗ ನೀವು ಈ ಪ್ರತ್ಯಕ್ಷ ತೋರ್ತಕ್ಕಂಥ ಭೇದನ್ನು ನೀವು ಒಪ್ಪುಳ್ಳ ನೋಡು, ಅದಕ್ಕೋಸ್ಕರ ನಿಮಗೆ ಭೇದ ಹೇಳ್ತಾ ಇದ್ದೇನೆ. ನಾ ಬೇರೆ ನೀ ಬೇರೆ ಎಂಬುದು. ಓ ಅಪ್ಪಡಿಯಾ ಹಂಗಂದ ಅಪ್ಪಡಿಯದ ಅದಕ್ಕೆ. Beautiful, Uncle. So any other questions? I will pause for a minute. Any other questions from anyone? Anand, go for it. ನಮಸ್ಕಾರ ಅಂಕಲ್, ತುಂಬಾ ಚೆನ್ನಾಗಿತ್ತು. ಒಂದು ಸಿಲ್ಲಿ ಕ್ವಶನ್ ಇದೆ. ಒಂದು ಪ್ರಾಮಾಣ್ಯಂ ಸ್ವತಃ ಅಂದ್ರೆ ನನ್ನ ಒಂದು ಕಾಗ್ನಿಷನ್ಗೆ ಅದು ಸರಿ ಅಂತ ಅನಿಸ್ಬೇಕು. It doesn't require corroboration. ಬಟ್ ನನ್ನ ಸಾಕ್ಷಿಗೆ ಅದು ಸತ್ಯ ಪ್ರಮಾಣ ಅನಿಸ್ಬೇಕು, ಕರೆಕ್ಟ್ ಅಲ್ಲ? ಸೊ ನನ್ನ ಸಾಕ್ಷಿಗೆ ಅದು ಕರೆಕ್ಟ್ ಅನಿಸಿದ್ರೆ ಅದು ಪ್ರಮಾಣ. ಬಟ್ ಅದು ಹಾಗಾಗ್ಬೇಕಾದ್ರೆ ನಾನು ಸಾತ್ವಿಕ ಜೀವ ಇರಬೇಕು. ನಾನು ಸಪೋಸ್ ತಾಮಸಿಕ ಜೀವ ಇದ್ರೆ ನನಗೆ ನನ್ನ ಸಾಕ್ಷಿಗೆ ಏನ್ ಅನಿಸುತ್ತೆ ಅದೇ ಪ್ರಮಾಣ ಆಗ್ಬಿಡು. ಸಾಕ್ಷಿ ಆಗಿರ್ತಕ್ಕಂಥದ್ದು ಸಾತ್ವಿಕ ಜೀವರಾಶಿಗಳಿಗೆ ಪ್ರಾಮಾಣ್ಯವತ್ತಾನೆ ಇರೋದು. ಸಾತ್ವಿಕ ಜೀವ. ಹೌದು, ನಿಮ್ಮ ಸಾಕ್ಷಿ ಆಗಿರ್ತಕ್ಕಂಥದ್ದು ಅರ್ಥ ಆಯ್ತಲ್ಲ. ನಿಮ್ಮ ಸಾಕ್ಷಿ ಆಗಿರ್ತಕ್ಕಂಥದ್ದು ಒಂದು ಅದಕ್ಕೊಂದೇ ಒಂದು ನೀವು ಡಾಕ್ಟರ್ ನೀವು ಕೇಳಿದ್ರೆ ನಂಗೆ ಸಂತೋಷ. ಈಗ ಅದಕ್ಕೆ ಟೀಕಾ ಹಾಕಲ್ಪಾದ್ರೂ ಸುತ್ತಾಗಲು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಸಾಕ್ಷಿ ಆಗಿರ್ತಕ್ಕಂಥದ್ದು ಗರುಸ್ತಾ ಇದೆ. ಈಗ ನಿಮ್ಮನ್ನು ನೋಡ್ತಾನೆ, ನೀವು ಡಾಕ್ಟರ್ ಅನಂತ ಮಧು ನೋಡ್ತಾನೆ, ಮಧು ಅಂತ ತಿಳ್ಕೊಂಡು ಕ್ರಾಸ್ ಮಾಡ್ತಾ ಹೋಗ್ತಾ ಇದ್ದಾನೆ, ಅರ್ಥ ಆಯ್ತಲ್ಲ. ಆದ್ರೆ ಈ ಸಾಕ್ಷಿ ಆಗಿರ್ತಕ್ಕಂಥದ್ದು ತಪ್ಪಾಯಿತು ಅಂತಂದ್ರೆ ಆ ವಸ್ತುವನ್ನ ಮಾತ್ರ ಗ್ರಹಣ ಮಾಡ್ತಾರೆ. ಆ ವಸ್ತುವನ್ನು ಬಂದಿರ್ತಕ್ಕಂಥ ಜ್ಞಾನ ಪ್ರಮಾಣ ಅಂತ ಗ್ರಹಣ ಮಾಡೋದಿಲ್ಲ. ಹಾಗೆ ಅದಕ್ಕೆ ಟೀಕಾ ಹಾಕಲ್ಪಾದ್ರು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಜಸ್ಟ್ ಲೈಕ್ ಎಲಿಫೆಂಟ್ ವಾಕ್ ಅಂತ. ಗಜ ನಡೆಯಬೇಡ ನೋಡಿದ್ರೆ ಗಜಕ್ಕೆ ನೀವು ನೆನ್ಸಿಟ್ಟಿದ್ದೀರಿ ದೊಡ್ಡ ಬಾಡಿ, ಕಣ್ಣು ತುಂಬಾ ಚಿಕ್ಕದು ಅಂತ, ಬಟ್ ವೆರಿ ಶಾರ್ಪ್. ಆ ಗಜಕ್ಕೆ ಒಂದು ಮುಳ್ಳು ತಿಳಿಯೋದು. ಆ ಮುಳ್ಳು ಅದ್ರ ಕಾಲು ಫ್ಲಾಟ್ ಆಯ್ತು ನೋಡ್ರ, ಆ ಮುಳ್ಳು ಕುಗ್ಗಿತ್ತು ಅಂದ್ರೆ ಅದು ಹೋಗ್ಡೋದು. ಆ ಮುಳ್ಳು ಬಂತು ಅಂದ್ರೆ ಕೊಂತ ಜರಿಗೆ ಹೊಟ್ಟಾಗೋದು. ಅದೇ ಮಾದರಿ ಸಾಕ್ಷಿ ಆಗಿರ್ತಕ್ಕಂಥದ್ದು ಜ್ಞಾನ ಸಂಕ್ರಮಿಸ್ತಾ ಇರುತ್ತೆ. ಆ ಸಾಕ್ಷಿಯಲ್ಲಿ ಪ್ರಾಮಾಣ ಇತ್ತು ಅಂದ್ರೆ ಪ್ರಾಮಾಣ್ಯವನ್ನು ಗ್ರಹಿಸ್ತಿರ್ತೆ. ಪ್ರಾಮಾಣ್ಯ ಇಲ್ಲೇ ಇದ್ರೆ ಪದಾರ್ಥನ ಮಾತ್ರ ಗ್ರಹಿಸೋದು ಬಾಡಿ ಹೋಗ್ತಾ ಇರ್ತಾರೆ ಎಂಬುದು ಕಾನ್ಸೆಪ್ಟ್ ಆಫ್ ಸಾಕ್ಷಿ. Wonderful, Uncle. Thank you very much. Very pleased that we restarted the TSR class after a few weeks break, Uncle. So look forward to next class, Uncle. Thank you very much. Thank you very much again. So Hare Krishna. Hare Krishna. Hare Krishna. ಒಳ್ಳೇದಪ್ಪ. Thank you.